ಅತ್ಯಧಿಕವಾದ ಕಾರ್ಯಗಳನ್ನು ಮಾಡುವ ದೇವರೇ, ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ನಿನ್ನ ನಮ್ಮ ಮಹಿಮೆಗಾಗಿ ದೇವರೇ ಸಪ ನಮ್ಮನ್ನು ನಿನ್ನ ಪ್ರಸನ್ನತೆಯಲ್ಲಿ ನಡೆಸಲು ಬನ್ನಿರಿ ಪವಿತ್ರ ಆತ್ಮನ ಹಾಕಿರುವ ದೇವರೇ. ಏಸಯ್ಯ ನಿನಗೆ ಸ್ತೋತ್ರ. ಆರಾಧನೆಗೆ ನಾಯಕನಾಗಿರುವ ದೇವರೇ, ಸ್ತೋತ್ರ ಸಿಂಹಾಸನದ ಮೇಲೆ ಆಸೀನನಾಗಿರುವ ಆತನೇ, ನಮ್ಮ ಜೊತೆ ಇದ್ದು ಬಲಪಡಿಸಿ ನಡೆಸಲು ಶಕ್ತನಾಗಿರುವ ದೇವರೇ, ನಿನಗೆ ಸ್ತೋತ್ರ. ಬನ್ನಿರಿ ಪವಿತ್ರ ಆತ್ಮನಾಗಿರುವ ದೇವರೇ, ನಿನ್ನ ಕೃಪೆಯುಳ್ಳ ಕಾರ್ಯವನ್ನು ತೋರ್ಪಡಿಸಲು ಶಕ್ತನೇ, ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಬನ್ನಿರಿ ಪವಿತ್ರಾತ್ಮನೇ, ನಿನಗೆ ಸ್ತೋತ್ರ. ಪ್ರತಿ ಸಂದರ್ಭದಲ್ಲಿ ಕೂಡ ದೇವರೇ, ನಿನ್ನ ಕೃಪೆಯಿಂದ ನಮ್ಮನ್ನು ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡಲು ಶಕ್ತನೇ, ನಿನಗೆ ಸ್ತೋತ್ರ. ನಿನ್ನ ಪ್ರಸನ್ನತೆ ಈ ಸ್ಥಳವನ್ನು ಆವರಿಸಿಕೊಳ್ಳಲಿ. ಎಲ್ಲ ಜನರನ್ನು ದೇವರೇ ಸಕಾಲಕ್ಕೆ ನಡೆಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಎಸ್ಸಯ್ಯ, ಪ್ರಾರಂಭದಿಂದ ಅಂತ್ಯದವರೆಗೂ ನಿನ್ನ ಅಧ್ಯಕ್ಷತೆಯಲ್ಲಿ ನಡೆಸಲು ಬರಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಪರಿಶುದ್ಧಾತ್ಮನೇ, ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಹಲ್ಲೆಲೂಯಾ. యేసయ్య ఆరాధనే ఆరాధనే యేసువే ದೇವರೇ, ನಿನ್ನ ಪ್ರಸನ್ನತೆಯ ಮೂಲಕ ನಮ್ಮ ನಡೆಸು. ಎಸ್ಸೆಯ ಮುಂದಿನ ಹಾಡುಗಳಲ್ಲಿಯೂ ಆರಾಧನೆಯಲ್ಲಿ ಪ್ರತಿ ವಿಷಯದಲ್ಲಿ ಕೂಡ ದೇವರೇ ನೀನು ಜೊತೆಯಾಗಿದೆ ನಡೆಸಿ. ಎಲ್ಲ ರೀತಿಯಲ್ಲಿ ದೇವರೇ ನೀನು ಮಹಿಮೆ ಹೊಂದಬೇಕೆಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ವಿಷಯದಲ್ಲಿ ದೇವರೇ ನೀನೇ ಮಹಿಮೆ ಹೊಂದಬೇಕೆಂತೇಳಿ ಪ್ರಾರ್ಥನೆ ಮಾಡುತ್ತೇನೆ. ದೇವರೇ, ಪ್ರತಿ ಸಂದರ್ಭದಲ್ಲಿ ಕೂಡ ಜೊತೆಯಾಗಿದೆ ನಮ್ಮ ನಡೆಸಿ. ನೀನೇ ಎಸೆಯ ಮಹಿಮೆ ಹೊಂದಬೇಕೆಂತೇಳಿ ಪ್ರಾರ್ಥನೆ ಮಾಡುತ್ತೇನೆ. ನೀನೇ ದೇವರೇ ನಮ್ಮ ಜೊತೆಗೆ ಇದ್ದುಕೊಂಡು ನಮ್ಮನ್ನು ಬಲಪಡಿಸಬೇಕೆಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಎಸೆಯ, ನಿನ್ನ ಕೃಪೆಯಿಂದ ನಮ್ಮನ್ನು ಎಲ್ಲ ರೀತಿಯಲ್ಲಿ ದೇವರೇ ಬಲಪಡಿಸಿ. ಪ್ರತಿಯೊಂದು ಸಮಯದಲ್ಲಿ ಕೂಡ ದೇವರೇ ನೀನೇ ಮಹಿಮೆ ಹೊಂದಬೇಕೆಂತೇಳಿ ಪ್ರಾರ್ಥಿಸುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಈ ಪ್ರಾರ್ಥನೆ ನಿನಗೆ ಸಮರ್ಪಿಸಿ ಬೇಡುತ್ತೇನೆ. ತಂದೆಯಾದ ದೇವರೇ, ಆಮೆನ್ ಆಮೆನ್ ಆಮೆನ್. ಸ್ತೋತ್ರ. ಹಲ್ಲೆಲೂಯಾ. ಈ ಕೆಲವು ಆಡಳಿತ ದೇವರ ನಮ್ಮನ್ನು ಗಣಪಡಿಸೋಣ. యేసయ్య 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 యేసయ్య.
విడిచి వచ్చెను రక్షణివ్వగా. పోయిన నా బ్రతుకులో నా శాంతినిచ్చెను, పరము విడిచి వచ్చెను రక్షణివ్వగా. చదిరిపోయిన నా బ్రతుకులో నా శాంతినిచ్చెను. యేసే నా భాగ్యము, యేసే నా ఆదరణ, యేసే నా భాగ్యము, యేసే నా ఆదరణ. యేసయ్యా యేసయ్యా యేసయ్యా, యేసయ్యా యేసయ్యా యేసయ్యా, యేసయ్యా యేసయ్యా, యేసయ్యా యేసయ్యా యేసయ్యా. స్తోత్రము స్తుతి స్తోత్రము, వేలాది వందనాలు కలుగునుగాక నీకే మహిమ, ఎల్లప్పుడూ స్తుతి స్తోత్రము. స్తోత్రము స్తుతి స్తోత్రము, వేలాది వందనాలు కలుగునుగాక నీకే మహిమ, ఎల్లప్పుడూ స్తుతి స్తోత్రము. యేసయ్యా యేసయ్యా యేసయ్యా, ఆమేన్. యేసయ్యా యేసయ్యా యేసయ్యా, ಎಲ್ಲರೂ ಸೇರೋಣ. యేసయ్యా యేసయ్యా యేసయ్యా, యేసయ్యా యేసయ్యా యేసయ్యా, యేసయ్యా యేసయ్యా యేసయ్యా, యేసయ్యా యేసయ్యా యేసయ్యా. స్తోత్రము స్తుతి స్తోత్రము, వేలాది వందనాలు కలుగునుగాక నీకే మహిమ, ఎల్లప్పుడూ స్తుతి స్తోత్రము. ఎల్లడా స్తోత్రము స్తుతి స్తోత్రము, వేలాది వందనాలు కలుగునుగాక నీకే మహిమ, ఎల్లప్పుడూ స్తుతి స్తోత్రము. యేసయ్యా యేసయ్యా, యేసయ్యా యేసయ్యా యేసయ్యా, యేసయ్యా యేసయ్యా. ಎಲ್ಲರೂ ಸೇರೋಣ. యేసయ్యా యేసయ్యా యేసయ్యా, యేసయ్యా యేసయ్యా యేసయ్యా, యేసయ్యా యేసయ్యా యేసయ్యా, యేసయ్యా యేసయ్యా యేసయ్యా, యేసయ్యా యేసయ్యా యేసయ్యా. ಎಲ್ಲರೂ ಕಣ್ಣು ತಡೆಯೋಣ. యేసయ్యా యేసయ్యా యేసయ్యా, యేసయ్యా, ఆమేన్. యేసయ్యా, హల్లెలూయా. ఇలాగైతే హల్లెలూయా. నేను ఆల్రెడీ దేవనామమున వినపడుచున్నాను. ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನಾರಾಧನೆ. ಯೇಸುವೇ ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನಾರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾನು ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ನನ್ನ ಉಸಿರಿರುವ ದಿನವೆಲ್ಲ
ಮಾಡಿರುವೆ ಶಾಶ್ವತ ಪ್ರೇಮದಿ ನನ್ನನ್ನು ಕರೆದಿರುವೆ ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು ತಲೆ ತಲೆ ಮಾರಿಗೂ ನಿನ್ನ ಕೃಪೆ ಶಾಶ್ವತವು ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು ತಲೆ ತಲೆ ಮಾರಿಗೂ ನಿನ್ನ ಕೃಪೆ ಶಾಶ್ವತವು ಆಶ್ರಯವೇ ನನ್ನ ಆಧಾರವೇ ನಿಮಗೆ ನನ್ನ ಆರಾಧನೆ ಯೇಸುವೇ ಆಶ್ರಯವೇ ನನ್ನ ಆಧಾರವೇ ನಿಮಗೆ ನನ್ನ ಆರಾಧನೆ ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ ನಾನು ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ ನಾನು ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ ಆಶ್ರಯವೇ ನನ್ನ ಆಧಾರವೇ ನಿಮಗೆ ನನ್ನ ಆರಾಧನೆ ಯೇಸುವೇ ಆಶ್ರಯವೇ ನನ್ನ ಆಧಾರವೇ ನಿಮಗೆ ನನ್ನ ಆರಾಧನೆ ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವೇದರೂ ಅದು ನೀನೇ ಬಿಡಿಸುವೆ ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವೇದರೂ ಅದು ನೀನೇ ಬಿಡಿಸುವೆ ನನ್ನಲ್ಲಿ ನಿನ್ನ ವಾಗ್ದಾನ ಅದು ತಪ್ಪುವುದೇ ಇಲ್ಲ ಹಿಂದಿನ ಕಷ್ಟ ವೇದನೆ ಅದು ಶಾಶ್ವತವೇ ಅಲ್ಲ ನನ್ನಲ್ಲಿ ನಿನ್ನ ವಾಗ್ದಾನ ಅದು ತಪ್ಪುವುದೇ ಇಲ್ಲ ಹಿಂದಿನ ಕಷ್ಟ ವೇದನೆ ಅದು ಶಾಶ್ವತವೇ ಅಲ್ಲ ಆಶ್ರಯವೇ ನನ್ನ ಆಧಾರವೇ ನಿಮಗೆ ನನ್ನ ಆರಾಧನೆ ಯೇಸುವೇ ಆಶ್ರಯವೇ ನನ್ನ ಆಧಾರವೇ ನಿಮಗೆ ನನ್ನ ಆರಾಧನೆ ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ ನಾನು ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ ನಾನು ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ ಆಶ್ರಯವೇ ನನ್ನ ಆಧಾರವೇ ನಿಮಗೆ ನನ್ನ ಆರಾಧನೆ ಯೇಸುವೇ ಆಶ್ರಯವೇ ನನ್ನ ಆಧಾರವೇ ನಿಮಗೆ ನನ್ನ ಆರಾಧನೆ ಯೇಸುವೇ ನಿಮಗೆ ನನ್ನ ಆರಾಧನೆ ಹಲ್ಲೆಲೂಯಾ
అర్హుడవు, నీవే నా దైవము. మహిమ ఘనతకు అర్హుడవు, నీవే నా దైవము. సృష్టికర్త ముక్తిదాత, సృష్టికర్త ముక్తిదాత, మతుతులకు పాత్రుడా, ఆరాధనా నీకే, ఆరాధనా నీకే, ఆరాధనా నీకే, ఆరాధనా నీకే, ఆరాధనా స్తుతి ఆరాధనా, ఆరాధనా నీకే, ఆరాధనా స్తుతి ఆరాధనా, ఆరాధనా నీకే, ఆరాధనా నీకే, ఆరాధనా నీకే, ఆరాధనా నీకే, ఆరాధనా నీకే. మన్నాను కురిపించినావు, బండ నుండి నీళ్ళిచ్చినావు. మన్నాను కురిపించినావు, బండ నుండి నీళ్ళిచ్చినావు. యెహోవా ఈరే చూచుకొనును, యెహోవా ఈరే చూచుకొనును, సర్వము సమకూర్చును. ఆరాధనా నీకే, ఆరాధనా నీకే, ఆరాధనా నీకే, ఆరాధనా నీకే, ఆరాధనా స్తుతి ఆరాధనా, ఆరాధనా నీకే, ఆరాధనా స్తుతి ఆరాధనా, ఆరాధనా నీకే, ఆరాధనా నీకే, ఆరాధనా నీకే, ఆరాధనా నీకే, ఆరాధనా నీకే. మహిమ ఘనతకు అర్హుడవు, నీవే నా దైవము. మహిమ ఘనతకు అర్హుడవు, నీవే నా దైవము. వ్యాధులను తొలగించినావు, మృతులను మరి లేపినావు. వ్యాధులను తొలగించినావు, మృతులను మరి లేపినావు. యెహోవా రాఫా స్వస్థపరచును, యెహోవా రాఫా స్వస్థపరచును, నన్ను స్వస్థపరచును. ఆరాధనా నీకే, ఆరాధనా నీకే,
ఘనతకు అర్హుడవు, నీవే నా దైవము. మహిమ ఘనతకు అర్హుడవు, నీవే నా దైవము. సృష్టికర్త ముక్తిదాత, సృష్టికర్త ముక్తిదాత, మధుతులకు పాత్రుడా, ఆరాధనా నీకే, ఆరాధనా నీకే, ఆరాధనా నీకే, ఆరాధనా స్తుతి ఆరాధనా, ఆరాధనా నీకే, ఆరాధనా స్తుతి ఆరాధనా, ఆరాధనా నీకే, ఆరాధనా నీకే, ఆరాధనా నీకే, ఆరాధనా నీకే, ఆరాధనా నీకే. హల్లెలూయా. ಸ್ತೋತ್ರ. ಎಲ್ಲರ ಕಡೆಗಳು ಮುಚ್ಚಿ ನಾವೆಲ್ಲರೂ ಕೂಡ ಆರಾಧನೆ ಮಾಡ್ಕೊಂಡು ಪ್ರತಿಯೊಬ್ಬರು ಎಲ್ಲರೂ ಸೇರಿ ಕಣ್ಗಳು ಮುಚ್ಚಿದವರಾಗಿ ಇವಾಗ ದೇವರನ್ನು ಆರಾಧಿಸೋಣ. ದೇವರ ಕಾರ್ಯವನ್ನು ನಾವೆಲ್ಲರೂ ಕೂಡ ಕೃತಜ್ಞತಾ ಸ್ತುತಿಯೊಡನೆ ದೇವರನ್ನ ಘನಪಡಿಸೋಣ. ಅಯ್ಯ ನಿನಗೆ ಸ್ತೋತ್ರ ಯೇಸುವೇ, ಹಲ್ಲೆಲೂಯಾ. ನರಶಕುಲ ಹಲ್ಲೆಲೂಯಾ. ಪರಿಶುದ್ಧಾತ್ಮನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಕೃಪೆಯುಳ್ಳ ಕಾರ್ಯವನ್ನು ಮಾಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ, ಆರಾಧನೆ. ರಿಕಲವಶತೋ ರಿಕಲಮ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ, ಪ್ರಾರ್ಥನೆ ಮಾಡ, ಪ್ರಾರ್ಥನೆ ಮಾಡ, ಪ್ರಾರ್ಥನೆ ಮಾಡ. ಸ್ವರವೆತ್ತಿ ದೇವರನ್ನ ಘನಪಡಿಸೋಣ. ಪ್ರಾರ್ಥನೆ ಮಾಡಿ, ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ. ನಮ್ಮನ್ನು ಸೃಷ್ಟಿ ಮಾಡಿದ ದೇವರನ್ನೆಲ್ಲರೂ ಕೂಡ ಘನಪಡಿಸೋಣ. ಯೇಸುವೇ ನಿನಗೆ ಸ್ತೋತ್ರ ಕರ್ತನೆ. ಉನ್ನತವಾದ ಕಾರ್ಯಗಳನ್ನು ಮಾಡುವ ಆತನೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಹಲ್ಲೆಲೂಯಾ. ಶರುಕಲ Hallelujah, hallelujah, hallelujah. Rikala mama 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 rikala mashato rikala mama mama mama. ಪ್ರಾರ್ಥನೆ ಮಾಡೋಣ. ಯೇಸುವೇ ನಿನಗೆ ಸ್ತೋತ್ರ ಕರ್ತನೆ. ಯೇಸುವೇ ನಿನಗೆ ಸ್ತೋತ್ರ. ರಿಕಲ ಮಮ ಶಕೋರಿತ ರಿಕಲ ಮಮ
ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಬನ್ನಿರಿ ಪವಿತ್ರಾತ್ಮನಾಗಿರುವ ದೇವರೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ನಿನಗೆ ಸ್ತೋತ್ರ ದೇವರೇ, ಉನ್ನತನಾಗಿರುವ ದೇವ ನಿನಗೆ ಸ್ತೋತ್ರ ಕರ್ತನೆ. ಯೇಸುವೇ ನಿನಗೆ ಸ್ತೋತ್ರ. ಅಸಾಧ್ಯವಾದವುಗಳೆಲ್ಲವನ್ನು ಸಾಧ್ಯವಾಗಿ ಮಾರ್ಪಡಿಸುವ ಸರ್ವಾಧಿಕಾರಿಯಾಗಿರುವ ದೇವರೇ ನಿನಗೆ ಸ್ತೋತ್ರ ಸ್ತೋತ್ರ.
ರಕ್ಷಣ ದುರ್ಗ ನನ್ನ ಕೋಟೆಯು ನೀನೆ ನನ್ನ ಆಶ್ರಯ ನೀನೆ ನನ್ನ ರಕ್ಷಣ ದುರ್ಗ ನೀನೇ ರಾಜನು ನೀನೇ ರಾಜನು ನೀನೇ ರಾಜನು
బ్రతికియున్నానంటే నీ కృపా, జీవిస్తున్నానంటే నీ కృపా. ఏ యోగ్యత నాలో లేదు, ఎంత భాగ్యమునిచ్చావు. పరిశుద్ధత నాలో లేదు, నీ ప్రేమను చూపావు. ఏ యోగ్యత నాలో లేదు, భాగ్యమునిచ్చావు. పరిశుద్ధత నాలో లేదు. యా యేసయ్యా, నా యేసయ్యా, యేసయ్యా, నా యేసయ్యా, నా యేసయ్యా, యేసయ్యా, యా యేసయ్యా, 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 నా యేసయ్యా, యేసయ్యా, నా యేసయ్యా, నా యేసయ్యా, నా యేసయ్యా. నా జీవిత నావా సాగుచుండగా తుఫానులు వరదలు విసిరి కొట్టగా, కదలలేక నా కథ ముగించబోగా, నువ్వదా అంటూ నన్ను నడిపినావు. సదా నిన్నే సేవిస్తూ సాగిపోయేదా, నీ పాదాల చెంతని వాలిపోయేదా. సదా నిన్నే సేవిస్తూ అయ్యా, యా యేసయ్యా, ఆమేన్. నా యేసయ్యా, బ్రతికియున్నానంటే నీ కృపా, జీవిస్తున్నానంటే నీ కృపా. ఏ యోగ్యత నాలో లేదు, ఎంత భాగ్యమునిచ్చావు. పరిశుద్ధత నాలో లేదు, నీ ప్రేమను చూపావు. ఏ యోగ్యత నాలో లేదు, ఎంత భాగ్యమునిచ్చావు. పరిశుద్ధత నాలో లేదు, నీ ప్రేమను చూపావు. అయ్యా యేసయ్యా, నా యేసయ్యా, యేసయ్యా, నా యేసయ్యా. నా జీవిత నావా సాగుచుండగా తుఫానులు వరదలు విసిరి కొట్టగా, కదలలేక నా కదా నీవు పథాంటూ నన్ను నడిపినావు. నా జీవిత నావా సాగుచుండగా, తుఫానులు వరదలు విసిరి
ఆప్తులైన వారు హాని చేయ చూసిన మిత్రులే నిలువకుండినా ఆప్తులైన వారే హాని చేయ చూసిన మిత్రులే నిలువకుండినా న్యాయము తీర్చే నీవు నాకుంటే న్యాయము తీర్చే నీవు నాకుంటే చాలు యేసయ్యా చాలు యేసయ్యా నమ్మకమైన దేవుడవయ్యా నీవే చాలు యేసయ్యా నమ్మకమైన దేవుడవయ్యా నీవే చాలు యేసయ్యా నేనేమయ్యున్నా ఏ స్థితిలో ఉన్నా నేనేమయ్యున్నా ఏ స్థితిలో ఉన్నా ఇంకేమి కోరుకోనయ్యా అసలు ఇంకేమి కోరుకోనయ్యా యేసయ్యా ఇంకేమి కోరుకోనయ్యా అసలు ఇంకేమి కోరుకోనయ్యా నమ్మకమైన దేవుడవయ్యా నీవే చాలు యేసయ్యా నమ్మకమైన దేవుడవయ్యా నీవే చాలు యేసయ్యా బాధలు నన్ను చుట్టుముట్టినను నా గుండె నాలో నీరైపోగా నా సొంత జనులను నిందలలో నా గుండె నాలో నీరైపోగా బాధలు నన్ను చుట్టుముట్టినను నా గుండె నాలో నీరైపోగా నా సొంత జనులను నిందలతో నా గుండె నాలో నీరైపోగా మించిన బలవంతుల చేత నుండి తప్పించిన యేసుదేవుడా వంచనకారుల వలల నుండి రక్షించిన హృదయశీలుడా నిరాశలలో దర్శించితివి ఆదరించితివి ఓ నీ కుట ప్రేమను చూపితివి నన్ను ఓదార్చితివి ఎరిగియున్నానయా నీకేది అసాధ్యము కాదని తెలుసుకున్నానయా నీవెప్పుడు మేలు చేస్తావని ఎరిగియున్నానయా నీకేది అసాధ్యము కాదని తెలుసుకున్నానయా నీవెప్పుడు మేలు చేస్తావని మార్పులేని దేవుడు నీవని మాట ఇచ్చి నెరవేర్చుతావని మార్పులేని దేవుడు నీవని మాట ఇచ్చి నెరవేర్చుతావని మారని వాగ్దానములు మా కొరకు దాచియుంచావయ్యా యేసయ్యా
నిలువలేదు. నీ తోడు లేక, నీ ప్రేమ లేక, ఇలలోన ఏ ప్రాణి నిలువలేదు. అడవి పువ్వులే నీ ప్రేమ పొందగా, అడవి పువ్వులే ప్రేమ పొందగా, అయ్యా నా ప్రార్థన ఆలకించుమా ప్రభువా, నా ప్రార్థన ఆలకించుమా. మరొకసారి నా ప్రార్థన ఆలకించుమా ప్రభువా, నా ప్రార్థన ఆలకించుమా. ఎన్ని తలచినా ఏది అడిగినా, ఎన్ని తలచినా ఏది అడిగినా, అయ్యా జరిగేది నీ చిత్తమే ప్రభువా, జరిగేది నీ చిత్తమే, జరిగేది నీ చిత్తమే ప్రభువా, జరిగేది నీ చిత్తమే యేసయ్యా, జరిగేది నీ చిత్తమే ప్రభువా, జరిగేది నీ చిత్తమే అయ్యా, జరిగేది నీ చిత్తమే ప్రభువా, జరిగేది నీ చిత్తమే. స్తోత్రం, జరిగేది నీ ఆపదలో నన్ను వెన్నంటియున్న నా కాపరి నీవై నన్నాదుకుంటివి. ఆపదలో నన్ను వెన్నంటియున్న నా కాపరి నీవై నన్నాదుకుంటివి. లోకమంతయు నన్ను విడచినయ్యా, లోకమంతయు నన్ను విడచిన నీ నుండి వేరు చెయ్యవు ప్రభువా, నీ నుండి వేరు చెయ్యవు. అందరు కలిసి నీ నుండి వేరు చెయ్యవు ప్రభువా, వేరు చెయ్యవు. ఆమేన్. ఎన్ని తలచినా నా స్థితి గమనించి నన్ను ప్రేమించి నా కొరకై కల్వరిలో యాగమైతివి. నా స్థితి గమనించి నన్ను ప్రేమించి నా కొరకై కల్వరిలో యాగమైతివి. నీదు యాగమే నా మోక్ష మార్గము, అయ్యా నా మోక్ష మార్గము, నీ యందే నిత్య జీవము ప్రభువా, నీ యందే నిత్య జీవము అయ్యా, నీ యందే నిత్య జీవము ప్రభువా, యేసయ్యా, నీ యందే నిత్య జీవము ప్రభువా, ఎన్ని తలచినా ఏది అడిగినా, ఎన్ని తలచినా ఏది అడిగినా, జరిగేది
జరిగేది నీ చిత్తమే. ఎన్ని తలచినా ఏది అడిగినా, ఎన్ని తలచినా జరిగేది ప్రభువా. జరిగేది జరిగేది నీ చిత్తమే. జరిగేది నీ చిత్తమే ప్రభువా, జరిగేది నీ చిత్తమే. ఎన్ని తలచినా ఏది అడిగినా జరిగేది నీ చిత్తమే ప్రభువా, జరిగేది నీ ಚಿತ್ತಮೇ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೇ. ಅಯ್ಯ, ನೀನು ನಂಬಿಗಸ್ತನಾಗಿರುವ ದೇವರು. ಪ್ರತಿ ಸಂದರ್ಭಗಳಲ್ಲಿ ಅತ್ಯಧಿಕವಾದ ಕಾರ್ಯಗಳನ್ನು ಮಾಡುವ ಆತನು ನಿನಗೆ ಸ್ತೋತ್ರ. ಬನ್ನಿರಿ ಪವಿತ್ರಾತ್ಮನಾಗಿರುವ ದೇವರೇ ನಿನಗೆ ಸ್ತೋತ್ರ. ಕೆರೂಬಿಯರ ಮಧ್ಯದಲ್ಲಿಯೂ ಸೆರಾಫಿಯರ ಮಧ್ಯದಲ್ಲಿ ನಿತ್ಯವೂ ದೇವಾನಿಗೆ ಸ್ತುತಿಸಲ್ಪಡುವ ಏಕೈಕ ಸರ್ವಶಕ್ತನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಪವಿತ್ರಾತ್ಮನೇ, ನಿನ್ನ ಮಹಿಮೆಯ ಮೇಘದ ಮೂಲಕ ದೇವರೇ ನಮ್ಮ ನಡೆಸಲು ಶಕ್ತನಾಗಿರುವ ದೇವರೇ ಏಸಪ್ಪ, ಪ್ರತಿ ವಿಷಯದಲ್ಲಿ ಕೂಡ ನಮ್ಮ ಜೊತೆ ಇದ್ದುಕೊಂಡು ನಡೆಸು. ಎಲ್ಲ ರೀತಿಯಲ್ಲಿ ಕೂಡ ದೇವರೇ ನೀನೇ ಇದ್ದು ನಮ್ಮೆಲ್ಲರನ್ನ ಬಲಪಡಿಸಿ ನೀನು ಮಾತ್ರ ದೇವರೇ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ, ಈ ಆರಾಧನೆಯಲ್ಲಿ ದೇವರೇ ನೀನಿದ್ದು ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ, ಯೇಸುವಿನ ಹೆಸರಿನಲ್ಲಿಯೇ ಈ ಆರಾಧನೆ, ಈ ಪ್ರಾರ್ಥನೆ ಎಲ್ಲವೂ ನಿನ್ನ ಕೈಗೆ ಸಮರ್ಪಿಸಿ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಸ್ತೋತ್ರ. ಹಲ್ಲೆಲೂಯಾ. ನಿಜದ ಸಂತೋಷವಾಗಿದೆ. ಕರ್ತನ ಸಮ್ಮುಖದಲ್ಲಿ ನಾವು ಯಾವಾಗಲೂ ಕೂಡ ಸಂತೋಷ ಪಡಬೇಕು. ಅದು ದೇವರ ಆಸೆಯಾಗಿದೆ. ಹಲ್ಲೆಲೂಯಾ. ಓಕೆ, ಎಷ್ಟು ಜನರಿಗೆ ದೇವರ ವಾಕ್ಯ ಕೇಳಕ್ಕೆ ಆಸೆ ಇದೆ? ದೇವರ ವಾಕ್ಯ ನೋಡ್ರಿ, ಒಬ್ಬ ಮನುಷ್ಯ ಪ್ರತಿ ವಿಷಯದಲ್ಲಿ ಕೂಡ ಲೋಕದ ಮಾತುಗಳನ್ನು ಕೇಳಕ್ಕೆ ಇಷ್ಟಪಡ್ತಾರೆ, ಆದರೆ ದೇವರ ಮಾತು ಕೇಳಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ದೇವರ ಮಾತುಗಳು ಕೆಲವು ಸಾರಿ ಕಠಿಣವಾಗಿರ್ತವೆ, ಕೆಲವು ಸಾರಿ ಪ್ರೀತಿ ತೋರಿಸ್ತವೆ, ಕೆಲವು ಸಾರಿ ಖಂಡಿಸ್ತವೆ. ದೇವರ ಮಾತು ಕೆಲವು ಸಾರಿ ನಮ್ಮನ್ನೇನು ಮಾಡ್ತವೆ ಗೊತ್ತಾ? ಮೇಲೆ ಹೆಚ್ಚಿಸುತ್ತವೆ. ಹಲ್ಲೆಲೂಯಾ. ಆದರೆ ನಾವೆಲ್ಲರೂ ಕೂಡ ಮನುಷ್ಯನ ಮಾತಿಗಿಂತ ಯಾರ ಮಾತು ಕೇಳಬೇಕು ಹೇಳ್ರಿ? ದೇವರ ಮಾತು. ಆಮೇನ್. ತೋರಿಸ್ರಿ, ಜನರ ಹತ್ರ ಬೈಬಲ್ ತೋರಿಸ್ರಿ. ಬೈಬಲ್ ಎಲ್ಲರೂ ಬೈಬಲ್ ತೋರಿಸ್ರಿ. ಓಕೆ, ಬೈಬಲ್ ಇರೋರೆಲ್ಲರೂ ಕೂಡ ವಾಕ್ಯವನ್ನು ತೆಗೆಯೋಣ, ದೇವರ ವಾಕ್ಯವನ್ನು ನೋಡೋಣ. ಯೋಬನ ಗ್ರಂಥ 37ನೇ ಅಧ್ಯಾಯ 5ನೇ ವಚನ ವಾಕ್ಯ ಓದ್ರಿ. ದೇವರು ತನ್ನ ಧ್ವನಿಯಿಂದ ಅದ್ಭುತವಾಗಿ ಗುಡುಗುವನು, ನಾವು ಗ್ರಹಿಸಲಾಗದ ಮಹಾಕಾರ್ಯಗಳನ್ನು ನಡೆಸುವನು. ಎಲ್ಲರ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ.
ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಈ ಸಮಯದಲ್ಲಿ ದೇವರೇ ನಿನ್ನ ಕೃಪೆಯಿಂದ ಮಾತನಾಡಲು ಬನ್ನಿರಿ ದೇವರೇ. ಸಭೆಯಾಗಿ ಸೇರಿ ಬಂದರು ನಮ್ಮೆಲ್ಲರೊಟ್ಟಿಗೆ ದೇವರೇ ಕರ್ತಾದಿ ಕರ್ತನ ವಾಕ್ಯದ ಮೂಲಕ ಮಾತನಾಡು. ವಾಕ್ಯವು ದೇವರೇ ಹೃದಯದೊಳಗೆ ಬಿತ್ತಲ್ಪಡಲಿ, ಅವು ಫಲಿಸಲ್ಪಡಲಿ ಮತ್ತು ದೇವರ ಆತ್ಮಿಕವಾಗಿ ವಾಕ್ಯಾನುಸಾರವಾಗಿ ಜೀವಿಸುವಂತೆ ನಮ್ಮೆಲ್ಲರನ್ನ ಬಲಪಡಿಸಿ ನಡೆಸಬೇಕೆಂದು ಕೇಳುತ್ತಾ ಈ ಸಮಯದಲ್ಲಿ ನಿನ್ನ ಪ್ರಧಾನ ಅಧ್ಯಕ್ಷತೆ ವಹಿಸಿಕೊಂಡು ನೀನೇ ವಾಕ್ಯದ ಮೂಲಕ ಮಾತನಾಡಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯ ದೇವರೇ. ಆಮೇನ್, 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 ಆಮೇನ್. ಹಲ್ಲೆಲೂಯಾ. ಇಲ್ಲ ಹೇಳ್ರಿ ಹಲ್ಲೆಲೂಯಾ. ಎಷ್ಟು ಜನರಿಗೆ ಸ್ನೇಹಿತರದಾರ ಕೈತ್ರಿ? ನನಗೆ ಫ್ರೆಂಡ್ಸ್ ಅದರ ಮರ ಕೈತ್ರಿ. ಈಗ ಇಲ್ಲಿ ಕೂತಿರುವ ನಿಮ್ಮೆಲ್ಲರಿಗೆ ಸ್ನೇಹಿತರದಾರ? ಆ ವಾಕ್ಯ ಪ್ರಕಾರ ಸ್ನೇಹಿತರದಾರ ನಿಮಗೆ? ಹೇಳಿದೆ ಕಳೆದ ವಾರ, ಒಳ್ಳೆ ಸ್ನೇಹಿತ ಮೇಲನ್ನು ಬಯಸ್ತಾನಂತೆ. ಕಠಿಣವಾದ ಮಾತು ಹೇಳಿದ್ರು ಕೂಡ ಮೇಲನ್ನು ಬಯಸ್ತಾನಂತೆ. ಏನು ಮಾಡ್ತಾನಂತೆ ಹೇಳ್ರಿ? ಯೋಬನಿಗೆ ಕೂಡ ಸ್ನೇಹಿತರಿದ್ರು. ಈ ವಾಕ್ಯದ ಪ್ರಕಾರ ನೋಡೋದಾದ್ರೆ ಏಲಿಹು ಅನ್ನುವಂಥ ವ್ಯಕ್ತಿ ಯೋಬನ ಸ್ನೇಹಿತ. ಯಾರು ಹೇಳ್ರಿ? ಮಾತಾಡ್ರಿ. ಯಾರು ಏಲಿಹು ಅನ್ನುವಂಥ ವ್ಯಕ್ತಿ? ಯೋಬನ ಸ್ನೇಹಿತ. ಹಲ್ಲೆಲೂಯಾ. ನೀವು ಕೂಡ ಸ್ನೇಹಿತರಿರ್ತಾರ, ಕೆಲವೊಬ್ರು ಸ್ನೇಹಿತರಿರ್ತಾರ. ಯೋಬನಿಗೆ ಕೂಡ ಸ್ನೇಹಿತರಿದ್ರು. ಹಲ್ಲೆಲೂಯಾ. ಯೋಬನ ಸ್ಥಿತಿಯನ್ನು ತಿಳಿದವರು ಯೋಬನ ಹಿತವನ್ನು ಬಯಸುವುದಕ್ಕೆ ಬಂದು ಯೋಬನ ಪರಿಸ್ಥಿತಿಯನ್ನು ನೋಡಿ ಈ ಏಲಿಯು ಅನ್ನುವಂಥ ವ್ಯಕ್ತಿ ಹೇಳ್ತಾನೆ, ಯೋಬ ಯಾವುದೇ ಕಾರಣಕ್ಕೂ ಭಯಪಡಬೇಡ, ದೇವರು ತನ್ನ ಧ್ವನಿಯಿಂದ ಅದ್ಭುತವಾಗಿ ಗುಡುಗುವನು. ಹಲ್ಲೆಲೂಯಾ. ದೇವರು ಸ್ವರದಿಂದ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಕೆಳಗೆ ಹೇಳ್ತ ನೋಡ್ರಿ, ನಾವು ಗ್ರಹಿಸಲಾಗದ ಮಹಾ ಕಾರ್ಯಗಳನ್ನು ದೇವರು ನಡೆಸುವನು. ಆಮೆನ್. ಅಂದರೆ ಯೋಬನ ಸ್ನೇಹಿತ ಯೋಬನಿಗೆ ಧೈರ್ಯವನ್ನು ಹೇಳ್ತಿದ್ದಾನೆ. ಎದ್ರ ಮೂಲಕ ಹೇಳ್ತಾನೆ ಹೇಳ್ರಿ? ದೇವರ ಬಗ್ಗೆ ಧೈರ್ಯವನ್ನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ನಮ್ಗೆ ಕೂಡ ಸ್ನೇಹಿತರಿರ್ತಾರೆ, ಲೋಕದ ಬಗ್ಗೆ ಹೇಳುವವರಿರ್ತಾರೆ. ಆದರೆ ಈ ವಾಕ್ಯದಲ್ಲಿ ನಾವು ತಿಳ್ಕೊಳ್ಬೇಕು, ಯೋಬನಿಗೆ ಸ್ನೇಹಿತರಿದ್ರು. ಯೋಬನು ಎಲ್ಲ ಲಾಸ್ ಆದಾಗ, ಎಲ್ಲವನ್ನು ಕಳ್ಕೊಂಡಾಗ ಯೋಬನ ಕೆಲವು ಸಾರಿ ದೂಷಿಸುತ್ತಾ ಕೂಡ ಒಳ್ಳೆ ಮಾತನ್ನು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಏನು ಮಾಡ್ತಿದ್ದಾರೆ ಹೇಳ್ರಿ? ಏನು ಮಾಡ್ತಿದ್ದಾರೆ? ಇವತ್ತು ನಮ್ಮ ಸ್ನೇಹಿತರು ನಮಗೇನಾದರೂ ಸ್ವಲ್ಪ ನಾವು ಹಿಂಜಾರುವಾಗ ದೇವರ ಮಾತು ಹೇಳ್ತಾ ಇದ್ದಾರಾ, ದೇವ್ರ ಬಗ್ಗೆ ಹೇಳ್ತಾ ಇದ್ದಾರಾ, ಅಥವಾ ಲೋಕದ ಬಗ್ಗೆ ಹೇಳ್ತಾ ಇದ್ದಾರಾ? ಆಲೋಚನೆ ಮಾಡಬೇಕು. ಹಲ್ಲೆಲೂಯಾ. ನೋಡ್ರಿ, ಏಲಿಹು ಅನ್ನುವಂಥ ವ್ಯಕ್ತಿಗಿಂತ ಯೋಬ ಬಹಳ ಭಕ್ತಿವಂತನು. ಆಮೆನ್. ಯಾಕೆಂದ್ರೆ ತೆಗಿರಿ, ಯೋಬ ಒಂದನೇ ವಚನ ಹೋದ್ರಿ, ಏಲಿಹು ಬಗ್ಗೆ ಬರುತ್ತಾ? ಊಚ್ ದೇಶದಲ್ಲಿ ನೋಡ್ರಿ, ಯೋಬನ ಬಗ್ಗೆ ಬರದೆ, ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ನೋಡ್ರಿ, ಅವನು ದೇವರಲ್ಲಿ ಏನಾಗಿದ್ದಂತೆ? ಭಯಭಕ್ತಿಯುಳ್ಳವನಾಗಿದ್ದನು. ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದನು. ಹಲ್ಲೆಲೂಯಾ. ಸ್ಟಾರ್ಟಿಂಗ್ ಹೇಳುತ್ತೆ, ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನು. ಹಲ್ಲೆಲೂಯಾ. ನೋಡ್ರಿ, ಯೋಬನ ಸ್ನೇಹಿತರ ಬಗ್ಗೆ ಬರೆದಿಲ್ಲ ಅಲ್ಲಿ, ಯೋಬನ ಬಗ್ಗೆ ಬರದೆ ಯೋಬನೆಂಬ ಮನುಷ್ಯನು ಊಚ್ ದೇಶದಲ್ಲಿದ್ದನು. ಆ ಮನುಷ್ಯನು ದೇವರಲ್ಲಿ, ಯಾರಲ್ಲಿ ಅಂದರೆ ಏಲಿಹುಗಿಂತ ಯೋಬನು ಭಯಭಕ್ತಿ ಉಳ್ಳವನು. ಹಲ್ಲೆಲೂಯಾ. ಊಚ್ ದೇಶದಲ್ಲಿ ಏಲಿಹು ಅನ್ನುವಂಥಕ್ಕಿಂತ ವ್ಯಕ್ತಿಗಿಂತ ಯೋಬನೇನಾಗಿದ್ದಾನೆ? ಪ್ರಾರ್ಥನೆ ವೀರನಾಗಿದ್ದಾನೆ. ಆಮೇನ್. ನೋಡ್ರಿ, ಏಲಿಯು ಪ್ರಾರ್ಥನೆ ವೀರ ಅಂತ ಬರ್ದಿಲ್ಲ ಇಲ್ಲಿ. ಹಲ್ಲೆಲೂಯಾ. ಯೋಬನ ಬಗ್ಗೆ ಬರೆದಿದೆ. ಆದರೆ ಯೋಬನು ಕಷ್ಟ ಕಾಲದಲ್ಲಿರುವಾಗ, ಯೋಬನು ಎಲ್ಲವನ್ನು ಕಳ್ಕೊಂಡಾಗ, ಯೋಬನ ಜೊತೆಯಲ್ಲಿರುವ ಒಳ್ಳೆ ಸ್ನೇಹಿತರು ದೇವರ ಬಗ್ಗೆ ಹಿತವನ್ನು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಯೋಬನ ಹತ್ರ ಬಂದು ದೇವರ ಬಗ್ಗೆ ಅವ್ರು ಏನು ಮಾಡ್ತಾರೆ ಗೊತ್ತಾ? ಧೈರ್ಯಕರವಾದ ಮಾತನ್ನು ಹೇಳ್ತಾ ಇದ್ದಾರೆ. ಆಮೇನ್. ಏನಂತೇಳಿ? ನಾವು ಗ್ರಹಿಸಲಾಗದ ಮಹಾಕಾರ್ಯಗಳನ್ನು ದೇವರು ನಡೆಸುತ್ತಾನೆ. ಹಲ್ಲೆಲೂಯಾ. ದೇವರೇನು ಮಾಡ್ತಾನೆ ಹೇಳ್ರಿ? ನಾವು ಗ್ರಹಿಸಲಾಗದ ಮಹಾಕಾರ್ಯಗಳನ್ನು ನಡೆಸುತ್ತಾನೆ. ಬೈಬಲಲ್ಲಿ ಕೂಡ ದೇವರು ಗ್ರಹಿಸಲಾಗದ ಮಹಾಕಾರ್ಯಗಳು ಮಾಡಿದ್ದಾನೆ. ಹೌದಾ ಇಲ್ಲ? ನನಗೆ ಒಬ್ಬ ವ್ಯಕ್ತಿ ಕೇಳ್ದ, ದೇವರಿಗೆ, ಡಾಕ್ಟ್ರುಗಳಿಗೆ ಮತ್ತು ನಿಮ್ಮ ಸೇವಕರಿಗೆ, ಕೆಲವೊಂದು ಸೇವೆ ಮಾಡೋರಿಗೆ ಏನು ವ್ಯತ್ಯಾಸ ಅಂದ. ನಾನು ಒಂದೇ ಹೇಳಿದೆ, ಇವತ್ತು ಭಾಳ ಜನರು ಕೂಡ ಸೇವೆ ಮಾಡ್ತಾರೆ, ಸಮಾಜ ಸೇವೆ ಮಾಡ್ತಾರೆ. ಗೊತ್ತಾ? ಸಮಾಜ ಸೇವಕರು ನೋಡಿದಿರಾ? ಮಾತಾಡ್ರಿ. ಸಮಾಜ ಸೇವಕರು ನೋಡಿಲ್ಲ? ಎಲ್ಲಾದರೂ ಭಿಕ್ಷುಕರಿದ್ರೆ ಅವ್ರಿಗೆ ಊಟ ಕೊಡೋದಾಗಲಿ, ಅದೊಂದು ಸೇವೆ. ಅವ್ರಿಗೆ ವಸ್ತ್ರ ಕೊಡೋದಾಗಲಿ, ಅದೊಂದು ಸೇವೆ. ಕಷ್ಟದಲ್ಲಿರುವವ್ರನ್ನ ಒಳ್ಳೆ ಕಡೆಗೆ ನಡೆಸೋದು, ಅದೊಂದು ಸೇವೆ. ಡಾಕ್ಟ್ರುಗಳು ಕೂಡ ಕೆಲವೊಬ್ಬರಿಗೆ ಹಣ ಇರೋದಿಲ್ಲ, ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ, ಅದು ಕೂಡ ಒಂದು ಸೇವೆ. ಮತ್ತು ನಾವು ಕೂಡ ಏನು ಮಾಡ್ತೀವಿ ಹೇಳ್ರಿ ಪಾಸ್ಟ್ಗಳು? ನಾವು ಕೂಡ ಏನು ಮಾಡ್ತಾಯಿದ್ದೀವಿ? ಮಾತಾಡ್ರಿ. ನಾವೇನು ಮಾಡ್ತೀವಿ? ಸೇವಕರು ನಾವೇನು ಮಾಡ್ತಾಯಿದ್ದೀವಿ?
ನಿಮಗೆ ಹಣ ಅಂತೂ ಕೊಡಕ್ಕಲ್ಲ, ಸತ್ಯವಾಗಲೇ ಹೇಳ್ತೀನಿ. ಕೊಡ್ತೀವಾ? ಹಣಕ್ಕಿಂತ ಡಬಲ್ ಕೊಡ್ತೀವಿ ನಾವು. ಹಲ್ಲೆಲೂಯ. ನಿಮಗೆ ಆರೋಗ್ಯ ಅಂತ ನಮ್ಮ ಕೈಲಿ ಕೊಡೋಕ್ಕಾಗಲ್ಲ. ಆರೋಗ್ಯಕ್ಕಿಂತ ಮೆಡಿಸಿನ್ಗಿಂತ ದೊಡ್ಡ ದೇವರ ನಿನಗೆ ಪರಿಚಯ ಮಾಡ್ತೀವಿ. ಹಲ್ಲೆಲೂಯ. ಈಗ ಗಮನಿಸ್ರಿ, ನಾನು ಆ ವ್ಯಕ್ತಿಗೆ ಹೇಳಿದೆ, ನೋಡು, ಎಲ್ಲರ ಸೇವೆ ಮಾಡ್ತಾರ, ಎಲ್ಲರ ಸೇವೆ ವಿಧಾನಗಳು ಬರೋದು. ಆದರೆ ಒಬ್ಬ ನಿಜವಾದ ಕ್ರೈಸ್ತವನ ಸೇವಕನ ಸೇವೆ ಏನು ಗೊತ್ತಾ? ಇವತ್ತು ನಾವು ಇಲ್ಲಿ ಬೋಧಿಸಿದ್ರೆ, ಇವತ್ತು ದೇವರ ಕಡೆಗೆ ನಡೆಸಿದರೆ ಅವನು ಸತ್ರು ಕೂಡ ಚೆನ್ನಾಗಿರ್ತಾನೆ. ಆಮೇನ್. ಹಲ್ಲೆಲೂಯ. ಹೌದಾ ಇಲ್ಲ? ರಕ್ಷಣೆ ಇಲ್ಲದವನು ಎಲ್ಲಿಗೆ ಹೋಗ್ತಾನೆ ಹೇಳ್ರಿ? ಎಲ್ಲಿಗೆ ಹೋಗ್ತಾನೆ? ಆಲ್ರೆಡಿ ಇಲ್ಲಿ ಅದೆಷ್ಟೋ ಜನರು ನರಕ ಅನುಭವಿಸ್ತಾ ಇದ್ದಾರೆ ಅಲ್ಲ? ಈ ಭೂಲೋಕದಲ್ಲಿ ಎಷ್ಟೋ ಜನರು ನರಕ ಅನುಭವಿಸ್ತಾ ಇದ್ದಾರೆ. ರಕ್ಷಣೆ ಹೊಂದಿದ ವ್ಯಕ್ತಿ ಎಲ್ಲಿಗೆ ಹೋಗ್ತಾನೆ ಹೇಳ್ರಿ? ಅವ್ರ ಭೂಲೋಕದಲ್ಲಿ ನರಕ ಅನುಭವಿಸ್ತಾರೆ. ನರಕ ರೋಗ ಒಂದು ಬಂದು ಮನುಷ್ಯನ ಚಿತ್ರಹಿಂಸೆ ಮಾಡ್ತಿರ್ತಾರೆ, ಅದೊಂದು ನರಕ ಯಾತನೆ. ಹಲ್ಲೆಲೂಯ. ಸಾರ್ ನೋಡ್ರಿ, ಹಸು ತಡೆಯಕ್ಕಾಗದೆ ಎಷ್ಟೋ ಜನರು ನರಕ ಯಾತನೆ ಪಡ್ತಾ ಇದ್ದಾರೆ. ಅದ್ರ ತಿಳ್ಕೊಳ್ಳೋಣ. ಅದ್ರ ನಾವು ಯಾವಾಗಾದರೂ ಯೇಸುವಿನ ಬಗ್ಗೆ ಪ್ರಚುರ ಪಡಿಸ್ತೇವೋ, ದೇವರ ಬಗ್ಗೆ ಹೇಳ್ತೇವೋ, ಅವರು ದೇವರನ್ನ ನಂಬ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ವಾಕ್ಯ ಹೇಳ್ತಲ್ಲ, ಆತನ ನಂಬುವ ಒಬ್ಬನಾದರೂ ನಾಶವಾಗದೆ. ತೆಗೆದು ವಾಕ್ಯ ಓದೋಣ. ಯೋಹಾನ ಬರೆದ ಸುವಾರ್ತೆ 3:16 ಓದ್ರಿ ಬೇಗ. ನೋಡ್ರಿ, ನಾವು ಯಾರು ಸೇವೆ ಮಾಡ್ತೇವೆ? ದೇವರ ಸೇವೆ ಮಾಡ್ತೇವೆ. ಅದಕ್ಕೋಸ್ಕರ ದೇವರ ಬಗ್ಗೆ ಇಲ್ಲಿ ನಾವು ತಿಳ್ಕೊಳ್ಳೋಣ. ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ. ಇವಾಗ ಒಂದು ಮಾತು ಆತನನ್ನು ನಂಬುವ. ಹಲ್ಲೆಲೂಯ. ಇವಾಗ ನಾವು ಸೇವೆ ಯಾವ ಸೇವೆ ಮಾಡ್ತಿದ್ವಿ ಹೇಳ್ರಿ? ಆತನ ನಂಬಿಸ್ತಾ ಇದ್ದೇವೆ. ಹಲ್ಲೆಲೂಯ. ನಾವು ಮತಾಂತರ ಮಾಡ್ತಿಲ್ಲ, ಮಾನಸ ಅಂದರೆ ಮನಸ್ಸಲ್ಲಿ ದೇವರ ಮೇಲೆ ನಂಬಿಕೆ ಇಡಬೇಕಂತ ಹೇಳ್ತಾ ಇದ್ದೇವೆ. ಆಮೇನ್. ಹಲ್ಲೆಲೂಯ. ನೋಡ್ರಿ, ಮನುಷ್ಯನ ಜೀವಿತದಲ್ಲಿ ಮನಸ್ಸು ಬಹಳ ಕೆಲಸ ಮಾಡ್ತದೆ. ಮನಸ್ಸಿದ್ರೆ, ದೊಡ್ಡವ್ರು ಹೇಳ್ತಾರೆ, ಮನಸ್ಸಿದ್ರೆ ಮಾತು ಹೇಳ್ತೀನಿ ಕೇಳ್ರಿ. ಬುಧವಾರ ಪ್ರಾರ್ಥನೆ ಇರ್ತೀವಿ, ಬುಧವಾರ ಫುಲ್ಲು ಮಳೆ ಬರ್ತತೆ. ಬೆಳಿಗ್ಗೆ ಮಳೆ ಇರಲ್ಲ. ನಿನಗೇನು ಅನಿಸುತ್ತೆ? ಸಾಯಂಕಾಲ ಚರ್ಚಿಗೆ ಹೋಗೋಣ ಅನಿಸತ್ತೆ. ಸಾಯಂಕಾಲ ಆಗತ್ತಲೇ ಮಳೆ ಬರ್ತತೆ, ಮನಸ್ಸು ಹೋಗ್ಬಿಡ್ತಾ. ಮತ್ತು ಏನಾಗ್ಬಿಡ್ತ ಹೇಳ್ರಿ? ಅಯ್ಯೋ ಮಳೆ ಬರ್ತಬಿಡು ಅಂದ್ರೆ ಇವಾಗ ನಿನಗೆ ಬರೋಕ್ಕೆ ಇಷ್ಟಿದ್ರು ನಿನ್ನ ಮನಸ್ಸು ಏನು ಮಾಡ್ತೀನ? ಮಾತಾಡ್ರಿ. ಏನು ಮಾಡುತ್ತೆ ಮನಸ್ಸು? ಏನು ನೋಡ್ತತೆ ಹೇಳ್ರಿ? ಮಳೆ ನೋಡಿ ಏನೋ ಬಿಡು, ಏನು ಮಾಡ್ತೀವಿ ಬಿಡು. ಬೆಳಿಗ್ಗೆಲ್ಲ ಹೋಗೋಣ ಪ್ರಾರ್ಥನಿಕ, 6 ಗಂಟೆಗೆ ಹೋಗೋಣ, 7 ಗಂಟೆಗೆ ಹೋಗೋಣ, ಮುಗ್ದಾ ಹೋಗೋಣ, ಹೋಗೋಣ ಅಂತ ಇರ್ತೀವಿ. ಸಾಯಂಕಾಲ ಆಗತ್ತಲ್ಲ 3 ಹನಿ ಟಕ್ 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 ಅಂತ ಬಂದ್ರೆ ಆಯ್ತು, ಮನಸ್ಸೆಲ್ಲ ಹೋಗಿರುತ್ತೆ. ಅದಕ್ಕೋಸ್ಕರ ದೊಡ್ಡವ್ರು ಹೇಳ್ತಾರೆ, ಮನಸ್ಸಿದ್ರೆ ಮಾತಾಡ್ರಪ್ಪ, ನಿಮಗೆ ಮಾರ್ಗ ಐತಿಲ್ಲ ಆಯ್ತಂತ ನೋಡ್ರಿ. ಹಲ್ಲೆಲೂಯ. ರೈಟ್. ಮನಸ್ಸಿದ್ರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನೀಡು ತನ್ನ ಒಬ್ಬನೇ ಮಗನನ್ನು ಕೊಡನದೆ, ಆತನ ನಂಬುವ. ಎಲ್ಲಿ ನಂಬಬೇಕು ಆತನ? ತಲೆ ಮೇಲೆ ಬೋಡಕ್ಕೆ ಹಬ್ಬಕ? ಯೇಸು ಸ್ವಾಮಿ ನಂಬಿವಂತ ತಲೆ ಮೇಲೆ ಬೋಡಕ್ಕೆ ಹಬ್ಬಕ? ಇಲ್ಲಾಂದ್ರೆ ಒಂದು ದೊಡ್ಡ ಬೈಬಲ್ ತಗೊಂಡು ಬಿಳಿ ಬಟ್ಟೆ ಇಟ್ಕೊಂಡು ಹಿಂಗೆ ಬರ್ಬೇಕಾ? ಹಿಂಗಿದ್ಬಿಟ್ರೆ ದೇವ್ರು ನಂಬಿದಂಗ? ಹಲ್ಲೆಲೂಯ. ಮನಸ್ಸಲ್ಲಿ ನಂಬಿಕೆ ಇಡಬೇಕು ದೇವರ ಮೇಲೆ. ಹಲ್ಲೆಲೂಯ. ನೋಡ್ರಿ, ವಾಕ್ಯ ಹೇಳ್ತೆ, ಆತನನ್ನು ನಂಬುವ ಒಬ್ಬನಾದರೂ. ಹಲ್ಲೆಲೂಯ. ಯಾವಾಗಾದ್ರೆ ಕ್ರೈಸ್ತವರು ದೇವರ ಸುವಾರ್ತೆಯನ್ನು ಹೇಳ್ತಾರೋ ಅದೊಂದು ಸೇವೆ. ಆಮೇನ್. ಅದನ್ನು ಯಾವಾಗಾದ್ರೆ ಕೇಳ್ತಾರೋ, ಕೇಳಿದ ಮೇಲೆ ಮನಸ್ಸೇನಾಗೋದು ಗೊತ್ತಾ? ದೇವರ ಮೇಲೆ ನಂಬಿಕೆ ಇಡುತ್ತೆ. ಆತನ ನಂಬುವ ಒಬ್ಬನಾದರೂ ಕೂಡ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಹಲ್ಲೆಲೂಯ. ಹಲ್ಲೆಲೂಯ. ಅಂದ್ರೆ ಅರ್ಥ ಏನಿಗಿದ್ರೆ ಅರ್ಥ, ದೇವರು ನಂಬಿದ್ರೆ ನಮ್ಗೆ ಏನು ಸಿಗುತ್ತೆ? ಏನು ಸಿಗುತ್ತೆ? ಅರ್ಧಾಟಕ್ಕೆ ಸಾವಲ್ಲ. ಭಾಳ ಜನರು ಅಕಾಲ ಮರಣ ಒಂಥರ ಶಾರೀರಿಕವಾಗಿ. ಹಲ್ಲೆಲೂಯ. 30 ವಯಸ್ಸಿಗೆ, 25 ವಯಸ್ಸಿಗೆ, 15 ವಯಸ್ಸಿಗೆ, ಕೆಲವೊಂದು ವಯಸ್ಸಿಗೆ ಸಾಯ್ತಾ ಇದ್ದಾರೆ, ಅಕಾಲ ಮರಣ. ಆದರೆ ಒಬ್ಬ ವ್ಯಕ್ತಿ ದೇವರನ್ನ ನಂಬಿದಾಗ ನಿತ್ಯ ಜೀವವನ್ನು ಅಂತಾನೆ. ಹಲ್ಲೆಲೂಯ. ಅದಕ್ಕೋಸ್ಕರ ಹೇಳ್ತಲ್ಲ, ದೇಹ ಮರಣವನ್ನು ಜಯಿಸಿ ನಿತ್ಯ ಜೀವವ ಹೊಂದುವೆನಾ, ಕಷ್ಟ ಸಂಕಟವು ತೀರಿ ವಿಶ್ರಾಂತಿಯ ಪಡೆಯುವೆನಾ. ದೇಹ ಮರಣವನ್ನು ಜಯಿಸಿ ನಿತ್ಯ ಜೀವವ ಹೊಂದುವೆನಾ, ಕಷ್ಟ ಸಂಕಟವು ತೀರಿ ವಿಶ್ರಾಂತಿಯ ಪಡೆಯುವೆನಾ. ಪರಿಶುದ್ಧ ಯಾಜಕನಾಗಿ ನಾನು 1000 ವರ್ಷ ಆಳುವೆನು. ಪರಿಶುದ್ಧ ಯಾಜಕನಾಗಿ ನಾನು 1000 ವರ್ಷ ಆಳುವೆನು.
ಆನಂದವೇ ಆಶ್ಚರ್ಯವೇ ಆನಂದವೇ ಪರಮಾನಂದವೇ ಅತಿಶಯವೇ ಅಭಿಷೇಕವೇ ಆನಂದವೇ ಪರಮಾನಂದವೇ ದೇಹ ಮರಣವನ್ನು ಜಯಿಸಿ ನಿತ್ಯ ಜೀವವ ಹೊಂದುವೆನಾ ಕಷ್ಟ ಸಂಕಟವು ತೀರಿ ವಿಶ್ರಾಂತಿಯ ಪಡೆಯುವೆನಾ ದೇಹ ಮರಣವನ್ನು ಜಯಿಸಿ ನಿತ್ಯ ಜೀವವ ಹೊಂದುವೆನಾ ಕಷ್ಟ ಸಂಕಟವು ತೀರಿ ವಿಶ್ರಾಂತಿಯ ಪಡೆಯುವೆನಾ ಪರಿಶುದ್ಧ ಯಾಜಕರಾಗಿನ 1000 ವರ್ಷ ಆಳುವೆನು ಪರಿಶುದ್ಧ ಯಾಜಕರಾಗಿನ 1000 ವರ್ಷ ಆಳುವೆನು ಆನಂದವೇ ಆಶ್ಚರ್ಯವೇ ಆನಂದವೇ ಪರಮಾನಂದವೇ ಅತಿಶಯವೇ ಅಭಿಷೇಕವೇ ಆನಂದವೇ ಪರಮಾನಂದವೇ. ಹಲ್ಲೆಲೂಯಾ. ದೇಹ ಮರಣ ಜಯಿಸಿದ ಮೇಲೆ ನಾವೆಲ್ಲಿ ಹೋಗ್ತೀವಲ್ರಿ? ಇದೊಂದು ಸೇವೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಈ ಗಮನಿಸಲು ಪ್ರೀತಿಯುಳ್ಳ ದೇವಚಂದ್ರೆ, ಪ್ರತಿಯೊಬ್ಬನು ಕೂಡ ಒಂದೊಂದು ಹಂತದಲ್ಲಿ ಸೇವೆ ಮಾಡ್ತಾನೆ ಇದ್ದಾನೆ. ಆದರೆ ದೇವರು ನಂಬುವಾಗ ನಾವೆಲ್ಲಿಗೆ ಹೋಗ್ತೇವೆ? ಎಲ್ಲಿಗೆ ಹೋಗ್ತೀವಿ ಹೇಳ್ರಿ? ಎಲ್ಲಿಗೆ ಹೋಗ್ತೀವಿ? ಮಾತಾಡ್ರಿ. ಎಲ್ಲಿಗೆ ಹೋಗ್ತೀವಿ ಅಂದ್ರೆ ನಾವು ಒಳ್ಳೇದು ಹೇಳ್ತೀವ ಕೆಟ್ಟದ್ದು ಹೇಳ್ತೀವ? ನಾವು ಒಳ್ಳೆ ಸೇವೆ ಮಾಡ್ತೀವಿ ಕೆಟ್ಟ ಸೇವೆ ಮಾಡ್ತೀವ? ಒಂದು ಮಾತು ಹೇಳ್ತೀನಿ, ನಾನು ಒಂದು 500 ರೂಪಾಯಿ ಕೊಟ್ಟು ಯಾರಿಗಾದ್ರೂ ಆರಾಮಿಲ್ದವ್ರಿಗೆ ಟ್ಯಾಬ್ಲೆಟ್ ತಗೊಂತ ಕೊಡ್ತೀನಿ ಅನ್ಕೋ, ಮತ್ತು ಒಂದು ವಾರ ಆದಮೇಲೆ ಮತ್ತೆ ನೆಕ್ಸ್ಟ್ ಅವ್ನಿಗೆ ಅದೇ 500 ರೂಪಾಯಿ ಕೊಡಬೇಕಿಲ್ಲಂದರೆ ಇನ್ನೊಂದು ಮಾತು ಹೇಳ್ತೀನಿ, ಟ್ಯಾಬ್ಲೆಟ್ ತೊಗೊತಾನ. ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಟ್ಯಾಬ್ಲೆಟಲ್ಲಿ ಕೂಡ ಸೈಡ್ ಎಫೆಕ್ಟ್ ಅದಾವ, ಗೊತ್ತಾ? ಐತಲ್ಲ ಸೈಡ್ ಎಫೆಕ್ಟು? ಇಲ್ಲ, ಸೈಡ್ ಎಫೆಕ್ಟ್ ಐತೆ. ಆದರೆ ದೇವರ ವಾಕ್ಯದಲ್ಲಿ ಸೈಡ್ ಎಫೆಕ್ಟ್ ಇಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಏನಿಲ್ಲ ಹೇಳ್ರಿ? ಸೈಡ್ ಎಫೆಕ್ಟ್ ಇಲ್ಲ. ಯಾಕಂದರೆ ಏಲಿಹು ಹೇಳ್ದ ಹಾಗೆ ನಾವು ಗ್ರಹಿಸಲಾಗದ ಮಹಾ ಕಾರ್ಯಗಳನ್ನು ದೇವರು ಮಾಡುತ್ತಾನೆ. ಆಮೇನ್. ಹಲ್ಲೆಲೂಯಾ. ಸೈತಾನನು ಯೋಬನಿಗೆ ಸೈಡ್ ಎಫೆಕ್ಟ್ ತಂದ. ಸೈತಾನ್ ಏನು ಮಾಡ್ದ ಹೇಳ್ರಿ ಯೋಬನಿಗೆ? ಮಾತಾಡ್ರಿ. ಸೈತಾನ್ ಏನು ಮಾಡ್ದೆ ಯೋಬನಿಗೆ? ಸೈಡ್ ಎಫೆಕ್ಟ್ ಏನು ಗೊತ್ತಾ? ಎಲ್ಲ ಯೋಬನ ಹತ್ರ ಇರುವಾಗ ಅದೆಲ್ಲ ಸೈತಾನ ಉದ್ದೇಶ ಗೊತ್ತಾ? ಎಲ್ಲವನ್ನು ತೆಗೆದಾಕಬೇಕು. ಹೋಯ್ತು. ಹಲ್ಲೆಲೂಯಾ. ಯೋಬನು ಒಳ್ಳೆ ಸ್ಥಿತಿಯಲ್ಲಿದ್ದ, ಬಹಳ ಶ್ರೀಮಂತನು ಯೋಬ. ಆಮೇನ್. ಆದರೂ ಕೂಡ ಎಲ್ಲವೂ ಸೈತಾನ್ ತೆಗೆದಾಕ ಇಷ್ಟಪಟ್ಟ. ದೇವರು ಕೊಟ್ಟ, ಆದರೆ ಸೈತಾನ್ ಏನು ಮಾಡ್ದ? ಎಲ್ಲವನ್ನು ತೆಗೆದಾಕ ಇಷ್ಟಪಟ್ಟು ಒಂದೊಂದಾಗಿ 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 ತೆಗಿತಾನೇ ಬಂದ. ರೋಗ ಬಂದು ಲಾಸ್ಟಿಗೆ ಹಂಗೆ ರೋಗದಲ್ಲೇ ಸಾಯ್ಬೇಕಿನ್ನ. ಆದರೆ ಪ್ರಾಣ ತೆಗೆಯಕ್ಕೆ ದೇವರು ಅಧಿಕಾರ ಕೊಟ್ಟಿದ್ದಿಲ್ಲ ಸೈತಾನಿಗೆ. ಹಲ್ಲೆಲೂಯಾ. ಗಮನಿಸ್ರಿ, ಯೋಬನ ಜೀವಿತದಲ್ಲಿ ಎಲ್ಲ ಹೋದರೂ ಕೂಡ ಯೋಬನ ಜೊತೆ ಒಳ್ಳೆ ಸ್ನೇಹಿತರಿದ್ದಾರೆ. ಯೋಬನ ಜೊತೆ ಯಾರಿದ್ದಾರೆ ಹೇಳ್ರಿ? ನಾನು ಕಳೆದ ಸಂಡೇ ಹೇಳಿದೆ, ನಮಗೋಸ್ಕರ ಎಂಥ ಸ್ನೇಹಿತರಿರ್ಬೇಕು ಹೇಳ್ರಿ? ಪ್ರಾರ್ಥನೆ ಮಾಡೋ ಸ್ನೇಹಿತರಿರ್ಬೇಕು. ಯೋಬ ಪ್ರಾರ್ಥನೆ ಮಾಡ್ತಿದ್ದ. ಯೋಬನ ಸ್ನೇಹಿತರು ಕೂಡ ಯೋಬನಿಗೆ ಹಿತವನ್ನು ಧೈರ್ಯವನ್ನು ಕೊಡುವ ಸ್ನೇಹಿತರಿದ್ದರು. ಹಲ್ಲೆಲೂಯಾ. ಅದಕ್ಕೋಸ್ಕರ ಪ್ರೀತಿಯುಳ್ಳ ದೇವಚಂದ್ರೆ, ಯೋಬನ ಸ್ನೇಹಿತನು ಹೇಳ್ತಾನೆ, ದೇವರ ಧ್ವನಿಯಿಂದ ಅದ್ಭುತವಾಗಿ ಗುಡುಗುತ್ತಾನೆ. ಆಮೇನ್. ಅದು ಮಾತ್ರ ಅಲ್ಲದೆ ಆತನು ಮಹಾ ಕಾರ್ಯಗಳನ್ನು ನಡೆಸುವವನು. ಹಲ್ಲೆಲೂಯಾ. ನಿಜವಾಗ್ಲೂ ದೇವರು ಮಹಾ ಕಾರ್ಯಗಳನ್ನು ನಡೆಸಿದ್ದಾನೆ. ಸೈತಾನು ಎಲ್ಲವನ್ನು ಕಿತ್ತುಕೊಂಡಾಗಲೂ ಕೂಡ ಯೋಬನ ಜೀವಿತವನ್ನು ಸರ್ವನಾಶ ಮಾಡಲು ಸೈತಾನು ಸಿದ್ಧವಾಗಿ ಎಲ್ಲವನ್ನು ತೆಗೆದಾಗಲೂ ಕೂಡ ದೇವರು ಯೋಬನ ಜೀವಿತದಲ್ಲಿ ಮಹಾ ಕಾರ್ಯ ಮಾಡಿದ್ದಾನೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತಲ್ಲ, ಯೋಬ 8:7 ನಿನ್ನ ಮೊದಲನೇ ಸ್ಥಿತಿಯು ಅಲ್ಪವಾಗಿದ್ದರೂ ನಿನ್ನ ಕಡೆಯ ಸ್ಥಿತಿಯು ಬಹಳ ವೃದ್ಧಿ ಹೊಂದುವುದು. ಹಲ್ಲೆಲೂಯಾ. ಯಾವಾಗಿದು ವೃದ್ಧಿ ಹೊಂದುದಂದ್ರೆ 37ನೇ ಅಧ್ಯಾಯ ತೆಗ್ರಿ. ಯೋಬ 37:14 ಓದ್ರಿ ಬೇಗ. ಯಾವಾಗ ಈ ರೀತಿ ದೇವರು ಅದ್ಭುತ ಮಾಡ್ತಾನೆ ಅಂದರೆ ಓದೋಣ. ಯೋಬ 37:14 ಓದ್ರಿ. ಯೋಬನೇ ಇದನ್ನು ಕೇಳು. ನೋಡ್ರಿ, ಏಲಿಹು ಹೇಳ್ತಾನೆ ದೇವರು ಗ್ರಹಿಸಲಾರದ ಮಹಾ ಕಾರ್ಯಗಳನ್ನು ಮಾಡ್ತಾನೆ. ಯೋಬನೇ ಇದನ್ನು ಕೇಳು, ಸುಮ್ಮನೆ ನಿಂತು ದೇವರ ಅದ್ಭುತ ಕಾರ್ಯಗಳನ್ನು ಧ್ಯಾನಿಸು. ಹಲ್ಲೆಲೂಯಾ ಹಲ್ಲೆಲೂಯಾ. ಏನು ಮಾಡ್ಬೇಕು ಹೇಳ್ರಿ? ದೇವರ ಅದ್ಭುತ ಕಾರ್ಯಗಳನ್ನು ನಾವೇನು ಮಾಡ್ಬೇಕಂತೆ? ಏನು ಮಾಡ್ಬೇಕಂತೆ? ಇಲ್ಲಿ ಕೂತಿರುವ ನಾವೆಲ್ಲರೂ ಕೂಡ ದೇವರ ಅದ್ಭುತ ಕಾರ್ಯ ಏನು ಮಾಡ್ಬೇಕು ಹೇಳ್ರಿ? ಧ್ಯಾನಿಸ್ಬೇಕು. ಏನು ಮಾಡಬೇಕು ಎಲ್ಲರಿ? ದೇವರ ಅದ್ಭುತ ಕಾರ್ಯ ನಾವೇನು ಮಾಡ್ಬೇಕು ಹೇಳ್ರಿ? ಯಾಕೆ ಧ್ಯಾನಿಸಬೇಕು? ಯಾವ ರೀತಿ ಧ್ಯಾನಿಸಬೇಕು? ದೇವರು ಸತ್ತವರನ್ನು ಬದುಕಿಸುವವನು. ಹಲ್ಲೆಲೂಯಾ. ಅಬ್ರಹಾಮನು ಹೇಳ್ತಾನಲ್ಲ, ಆತನು ಇಲ್ಲದನ್ನು ಇರುವುದಾಗಿ ಕರೆಯುವವನು ಮತ್ತೆ ಸತ್ತವರನ್ನು ಬದುಕಿಸುವವನು. ಆಮೇನ್. ಆತನಿಗೆ ಅಸಾಧ್ಯವಾದದ್ದು ಇಲ್ಲರಿ. ಹಲ್ಲೆಲೂಯಾ. ದೇವರಿಗೆ ಎಲ್ಲವೂ ಸಾಧ್ಯ. ಆಮೇನ್. ಆತನು ನೋಡ್ರಿ, ಯೋಬನ ಮೊದಲನೇ ಸ್ಥಿತಿಗಿಂತ ಕಡೆ ಸ್ಥಿತಿಯನ್ನು ಬಹಳವಾಗಿ ಹೆಚ್ಚಿಸಬೇಕಂದ್ರೆ ಧ್ಯಾನಿಸ್ಬೇಕಂತೆ. ದೇವರ ಅದ್ಭುತಗಳನ್ನು ಏನು ಮಾಡ್ಬೇಕಂದ್ರಿ? ಏನು ಮಾಡಬೇಕು?
ಇವತ್ತು ದೇವರ ಅದ್ಭುತ ಹೊಂದಬೇಕಾದ್ರೆ ನಾವು ಕೂಡ ಏನು ಮಾಡ್ಬೇಕಂದ್ರೆ ಧ್ಯಾನಿಸಬೇಕು. ಹಲ್ಲೆಲೂಯಾ. ಭಾಳ ಜನರಿಗೆ ಏನೇನೋ ಚಿಂತೆ ಇರ್ತವೆ, ಆದರೆ ತಿಳ್ಕೊಡ್ರಿ, ದೇವರ ಅದ್ಭುತಗಳನ್ನು ಧ್ಯಾನಿಸಬೇಕು. ಆಮೇನ್. ಹಲ್ಲೆಲೂಯಾ. ದೇವರು ಸಮಾಧಿಯಲ್ಲಿ 4 ದಿನ ಇಟ್ಟಲ್ಪಟ್ಟಂತ ಯಾರನ್ನ? ಲಾಜರ್ನ ಎಬ್ಬಿಸಿದ್ದಾನೆ. ಆತನು ಸಮಾಧಿಯಲ್ಲಿದ್ದು 3ನೇ ದಿನದಲ್ಲಿ ಎದ್ದು ಬಂದಿದ್ದಾನೆ. ಹಲ್ಲೆಲೂಯಾ. ಮತ್ತೆ ಯಾರನ್ನ? ಯಾಯರನ ಮಗಳು ಸತ್ತು ಹೋಗಿದ್ದಾಳೆ, ಆಕೆನ ಬದುಕಿಸಿದ್ದಾನೆ. ಮತ್ತೆ ನಾಯನೆಂಬ ಊರಲ್ಲಿ ಒಬ್ಬ ವಿಧವೆಯ ಮಗನ ಯವ್ವನಸ್ಥನ ಏನು ಮಾಡಿದ್ದಾನೆ? ಬದುಕಿಸಿದ್ದಾನೆ. ಹಲ್ಲೆಲೂಯಾ. ಪೌಲನು ಪ್ರಾರ್ಥನೆ ಮಾಡಿದಾಗ ಏನಾಯ್ತು? ಯುತುಕಿನು ಬದುಕಿದ್ದಾನೆ. ಹಲ್ಲೆಲೂಯಾ. ಬದುಕಿದ್ದೇನಾ ಇಲ್ಲ? ನೋಡ್ರಿ, ದೇವರಿಂದ ಅದ್ಭುತ ಕಾರ್ಯಗಳನ್ನು ಮಾಡುವಾಗ, ಎಕ್ಸ್ಪೆಷಲಿ ಯೋಬನ ಕಾಲದಲ್ಲಿ ಪೌಲ ಇಲ್ಲ. ಯೋಬನ ಕಾಲದಲ್ಲಿ ಯೇಸು ಕ್ರಿಸ್ತನು ಶರೀರಧಾರ ಧರಿಸಿಕೊಂಡು ಬಂದಿದ್ದ? ಇಲ್ಲ, ಆತನು ಆತ್ಮಸ್ವರೂಪನಾಗೇ ಇದ್ದ. ಹಲ್ಲೆಲೂಯಾ. ಇವತ್ತು ದೇವರು ನಮಗೆ ಶರೀರಧಾರವಾಗಿ ಬಂದು ಅನೇಕ ಅದ್ಭುತಗಳು ಮಾಡೋರು. ಆತನ ಅದ್ಭುತಗಳು ನಾವೇನು ಮಾಡ್ತೀವಿ ಹೇಳ್ರಿ? ಮರಿತಾ ಇದ್ದೀವಿ. ಅದಕ್ಕೋಸ್ಕರ ಆತನ ಕಾರ್ಯಗಳು ನಾವೇನು ಮಾಡ್ತೀವಿ ಹೇಳ್ರಿ? ನೋಡ್ತಾ ಇಲ್ಲ. ಹಲ್ಲೆಲೂಯಾ. ಇಲ್ಲಿ ದೇವರ ಅದ್ಭುತ ಕಾರ್ಯ ನಾವೇನು ಮಾಡ್ಬೇಕಂತೆ? ಧ್ಯಾನಿಸ್ಬೇಕು. ಹಲ್ಲೆಲೂಯಾ. ಇದು ಯಾರು ಹೇಳ್ತಾರೆ ಈ ಮಾತನ್ನ? ಯೋಬ ಹೇಳ್ತಿಲ್ಲ, ಯೋಬನ ಸ್ನೇಹಿತನ ಹೇಳ್ತಾನೆ. ಯಾರು ಹೇಳ್ತಾರೆ ಈ ಮಾತನ್ನ? ಯಾರು ಹೇಳ್ತಾರೆ ಈ ಮಾತು? ಮಾತಾಡ್ರಿ. ಯಾರು ಹೇಳ್ತಾರೆ? ನಿಮ್ಮ ಸ್ನೇಹಿತರು ಏನು ಹೇಳ್ತಾರ? ಓಕೆ, ಎಂಥ ಸ್ನೇಹಿತರು ಇರಬೇಕು? ಯೋಬನಿಗೆ ಎಂಥ ಸ್ನೇಹಿತರಿದ್ರು? ಆತ್ಮೀಯ ಸ್ನೇಹಿತನಿದೆ. ಯಾರಿದ್ದ ಹೇಳ್ರಿ? ಆತ್ಮೀಯರು ಏನು ಹೇಳ್ತಾರೆ ಗೊತ್ತಾ? ವಾಕ್ಯ ಹೇಳ್ತಾರ. ಆತ್ಮೀಯರು ಏನು ಹೇಳ್ತಾರೆ? ಆತ್ಮೀಯರು ಅಂದ್ರೆ ಏನರ್ಥ ಗೊತ್ತಾ? ಇವನು ಭಾಳ ನಂಬಿನಪ್ಪ, ಅವನು ಆತ್ಮೀಯನು. ಹಂಗಲ್ಲ, ಭಕ್ತಿಯಲ್ಲಿರುವವನು ಆತ್ಮೀಯನು. ಹಲ್ಲೆಲೂಯಾ. ಭಕ್ತಿಯಲ್ಲಿರುವವನು ಆತ್ಮೀಯನು. ಬೈಬಲಲ್ಲಿ ಒಬ್ಬನ ಸ್ನೇಹಿತರ ಮಾತು, ಹೆಂಡತಿ ಮಾತು ಕೇಳಿ ಸತ್ತು ಹೋಗ್ತಾನೆ. ಗೊತ್ತಾ? ಅವನ ಹೆಸರೇನು ಗೊತ್ತಾ? ಆಮನು. ಏನು ಹೇಳ್ರಿ? ಹೇಳ್ತಾರ. ಮತ್ತು ಮೊರ್ದಕೈನ ದೊಡ್ಡ ಗಲ್ಲು ಮಾಡಿಬಿಟ್ಟು ಹಾಕ್ಬಿಟ್ರೆ ಆಯ್ತಂತಾರ. ರೆಡಿ ಮಾಡಿಸಿದ್ದವ್ರೆ ಕಣ್ಣು ಮುಂದೆ ನಿಂತು ಆಮನ್ನು ಹಾಕ್ಬೇಕಾರೆ ಅವ್ರು ಕೂಡ ಅಲ್ಲೇ ನಿಂತಿರ್ತಾರ. ಹಲ್ಲೆಲೂಯಾ. ಅಂದರೆ ಅವ್ರ ಆತ್ಮೀಯರ ಅಲ್ಲ, ಆದರೂ ಯೋಬನ ಜೊತೆ ಇರುವವರು ಆತ್ಮೀಯರು. ಹಲ್ಲೆಲೂಯಾ. ಯಾರು ಹೇಳ್ರಿ? ಅಂತ ಸ್ನೇಹಿತರು ಅದರ. ಏಲಿಹು ಯೋಬನ ಧೈರ್ಯ ಪಡಿಸ್ತಾ ಇದ್ದಾನೆ. ದೇವರು ಗ್ರಹಿಸಲಾರದ ಮಹಾ ಕಾರ್ಯಗಳನ್ನು ಮಾಡುತ್ತಾನೆ. ಆಮೇನ್. ಹಲ್ಲೆಲೂಯಾ. ನೀನೇನು ಮಾಡಬೇಕು ಯೋಬ? ಯೆಹೋವನ ಅದ್ಭುತಗಳನ್ನು ಧ್ಯಾನಿಸಬೇಕು. ಹಲ್ಲೆಲೂಯಾ. ಧ್ಯಾನಿಸುತ್ತಾ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡ್ದ. 42ನೇ ಯೋಬ ತೆಗಿರಿ. ಯೋಬ 42ನೇ 10ನೇ ವಚನ ಓದೋಣ ಬೇಗ. ನೋಡ್ರಿ, ಆತ್ಮೀಯನು ಆತ್ಮೀಯರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಯೆಹೋವನವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. 12ನೇ ವಚನದು, ಯೆಹೋವನು ಯೋಬನ ಮೊದಲನೇ ಸ್ಥಿತಿಗಿಂತಲೂ ಅವನ ಕಡೆ ಸ್ಥಿತಿಯನ್ನು ಹೀಗೆ ಹೆಚ್ಚಿಸಿ ನೆಕ್ಸ್ಟ್ ಏನು ಮಾಡಿದ್ದಾನೆ? ಆಶೀರ್ವದಿಸಿದ್ದಾನೆ. ಹಲ್ಲೆಲೂಯಾ. ದೇವರು ಬರೀ ಹೆಚ್ಚಿಸಲಿಲ್ಲ, ಮತ್ತೆ ಆಶೀರ್ವಾದ ಮಾಡಿದ್ದಾನೆ. ಹಲ್ಲೆಲೂಯಾ. ಈಗ ನಾವು ತಿಳ್ಕೊಳ್ಬೇಕು, ದೇವರು ಮಹಾ ಅದ್ಭುತಗಳನ್ನು ಮಾಡುತ್ತಾನೆ. ಯೋಬನ ಬರೀ ಹೆಚ್ಚಿಸಲಿಲ್ಲ, ಕಳ್ಕೊಂಡಿದ್ದಕ್ಕಿಂತ ಡಬಲ್ ಕೊಟ್ಟು ಅಷ್ಟಕ್ಕೆ ಬೀಳಿಲ್ಲ. ಯೋಬನ ದೇವರು ಆಶೀರ್ವಾದ ಮಾಡಿದ್ದಾನೆ. ಆಮೇನ್. ಇಲ್ಲಿ ವಾಕ್ಯ ಅದೆಲ್ಲ ಹೇಳ್ತಿರೋದು, ಹೀಗೆ ಹೆಚ್ಚಾಗಿ ಆಶೀರ್ವಾದಿಸಿದನು. ಹಲ್ಲೆಲೂಯಾ. ಅವನ ಕಡೆ ಸ್ಥಿತಿಯನ್ನು ಹೀಗೆ ಹೆಚ್ಚಿಸಿ ಆಶೀರ್ವಾದಿಸಿದನು. ಆಮೇನ್. ನಾವು ಭಾಳ ಜನರು ಆಶೀರ್ವಾದ ಬೇಕಂತ ಆಸೆ ಪಡ್ತೇವೆ, ಬಟ್ ಆದರೆ ದೇವರ ಅದ್ಭುತಗಳನ್ನು ಧ್ಯಾನಿಸಬೇಕು. ಆಮೇನ್. ದೇವರು ಕೈ ಬಿಡದಾತನು. ಹಲ್ಲೆಲೂಯಾ. ತೊರೆಯದಾತನು. ಆಮೇನ್. ನಡೆಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಅದನ್ನು ನೆನೆಸ್ಕೊಂಡು ನಾವೇನು ಮಾಡ್ಬೇಕು ಹೇಳ್ರಿ? ನಂಬಿಕೆಯಲ್ಲಿ ಮುಂದೆ ಸಾಗಬೇಕು. ಆಮೇನ್. ಇವತ್ತು ಈ ವಾಕ್ಯ ಕೇಳುವ ನಾವೆಲ್ಲರೂ ಕೂಡ ತಿಳ್ಕೊಂಡ ದೇವರು ಮಹಾ ಕಾರ್ಯಗಳನ್ನು ಮಾಡುತ್ತಾನೆ. ಆದರೆ ನಾವೇನು ಮಾಡ್ಬೇಕು ಹೇಳ್ರಿ? ಏನು ಮಾಡಬೇಕು? ದೇವರ ಅದ್ಭುತಗಳನ್ನು ಮಾತಾಡ್ರಿ. ಏನು ಮಾಡಬೇಕು? ಧ್ಯಾನಿಸಬೇಕು. ಕುಂತಲ್ಲೇ ಕೆಲವೊಬ್ರಿಗೆ ಧ್ಯಾನ ಬೇರೆ ಧ್ಯಾನ, ಕೆಲವೊಬ್ಬರು ಬಾಡಿ ಇಲ್ಲಿ ಪ್ರೆಸೆಂಟ್ ಇದೆ, ಮೈಂಡ್ ಎಲ್ಲ ಬೇರೆ ಕಡೆ ಇದೆ. ಬೈಬಲಲ್ಲಿ ದೇವರು ಯಾವಾಗಲೂ ಅದ್ಭುತ ಮಾಡೋಕ್ಕೆ ಆಸೆ ಪಡ್ತಾನೆ. ಆದರೆ ನಾವೇನು ಮಾಡ್ಬೇಕು? ದೇವ್ರ ಅದ್ಭುತನ ಧ್ಯಾನಿಸ್ಬೇಕು. ಎಷ್ಟು ಜನರು ಧ್ಯಾನಿಸ್ತೀರಿ? ದೇವ್ರು ಭಾಳ ಅದ್ಭುತ ಮಾಡಂತೇಳಿ ಎಷ್ಟು ಜನರು ಧ್ಯಾನಿಸ್ತೀರಿ? ದೇವರು ಒಬ್ರಿಗೋಸ್ಕರ, ಒಂದು ಜನಾಂಗಕ್ಕೋಸ್ಕರ ಇಳಿದು ಬಂದ. ನಮ್ಮೆಲ್ಲರಿಗೂ ಗೊತ್ತೇ ಯಾರಿಗೋಸ್ಕರ ಇಳಿದು ಬಂದ ಹೇಳ್ರಿ? ಇಸ್ರಾಯೇಲರಿಗೋಸ್ಕರ ದೇವ್ರು ಏನು ಮಾಡ್ದ? ಇಳಿದೇ ಬಂದಿನಂದ. ಹಲ್ಲೆಲೂಯಾ. ಇಳಿದು ಬಂದ ಮೇಲೆ ಮೋಶೆನ ಎಲ್ಲಿ ಕಳಿಸಿದ ಹೇಳ್ರಿ? ಮಿದ್ಯಾನರ ಅರಣ್ಯದಿಂದ ಐಗುಪ್ತ ದೇಶಕ್ಕೆ ಕಳಿಸಿದ. ಐಗುಪ್ತ ದೇಶಕ್ಕೆ ಯಾರು ಹೋದ್ರು? ಮೋಶೆ ಹೋದ್ಮೇಲೆ ಆರೋನ್ ಎದುರಾದ. ಯಾರು? ಮೋಶೆ ಅಣ್ಣ. ಆರೋನ್ ಎದುರಾದ್ಮೇಲೆ ಅಲ್ಲಿ ಸಂಧಾನ ಮಾಡ್ಕೊಂಡ್ರು. ಅಂದರೆ ಮಾತಾಡ್ಕೊಂಡು, ನಾನು ಹಿಂಗಿದ್ದೆ, ಅಷ್ಟು ದಿನ ಹಿಂಗಾಯ್ತು, ಹಿಂಗಿತ್ತಂತೆಲ್ಲ ಅವ್ರವ್ರು ಇರ್ತಾವಲ್ಲ, ಎಲ್ಲ ಮಾತಾಡ್ಕೊಂಡು
ಮುಂದೆ ಹೋದರು, ಫರೋಹನ ಹತ್ರ ಹೋದರು. ನಾವು ದೇವ್ರನ್ನ ಆರಾಧಿಸ್ತೀವಿ, ನಮ್ಮನ್ನು ಬಿಡಬೇಕು. ಫರೋಹನ್ ಏನು ಮಾಡ್ದ? ಯಾರು ನೀವು, ಎಲ್ಲಿಂದ ಬಂದ್ರಿ? ಹಿಂಗೆ ಕೇಳಕ್ಕೆ ಸ್ಟಾರ್ಟ್ ಮಾಡ್ದ. ಹಲ್ಲೆಲೂಯಾ. ಯಾರು ಹೇಳ್ರಿ? ಫರೋಹ. ಹಲ್ಲೆಲೂಯಾ. ನೋಡ್ರಿ, ಫರೋಹನ ಹತ್ರ ಹೋದ್ರು, ಮಾತು ಕೇಳಿಲ್ಲ. ಫರೋಹ ಏನು ಮಾಡಲಿಲ್ಲ ಹೇಳ್ರಿ? ಹೋಗತ್ತಲ್ಲೇ ಮೋಶೆ ಹೋಗತ್ತಲ್ಲೇ ಮಾತು ಕೇಳಲಿಲ್ಲ. ದೇವ್ರು ಹೇಳ್ದ, ಮೋಶೆ ನಿನ್ನ ಹತ್ತಿರ ಒಂದು ಕೋಲ್ ತಗೊಂಡು ಅವನು ಫರೋಹನ ಮುಂದೆ ಬಿಸಾಕೋ ಅಂದ. ಏನು ಮಾಡಂದ ಮೋಶೆ? ಏನು ಮಾಡ್ದ? ಕೋಲ್ ತಗೊಂಡ. ಏನು ಮಾಡ್ದ ಮೋಶೆ? ತಗೊಂಡು ಫರೋಹನ ಮುಂದೆ ಹಿಂಗೆ ಹಾಕಿದ. ಹಾಕತ್ತಲ್ಲಿ ಏನಾಯ್ತು ಹೇಳ್ರಿ? ಆವಾಯಿತು. ಆ ಫರೋಹನ ಆ ಕಾಲಾವಧಿಯ ಆ ಸಂದರ್ಭದಲ್ಲಿ ಇಬ್ಬರು ಮಂತ್ರವಾದಿಗಳಿದ್ರು. ಅವ್ರ ಹೆಸರು ಹೇಳ್ರಿ? ನೆನಪೈತಾ? ಎನ್ನ ಎಂಬ್ರ. ಏನು? ಎನ್ನ ಎಂಬ್ರ. ಎನ್ನ ಎಂಬ್ರ ಇಬ್ಬರು ಬಂದರು. ಅವರು ಕೂಡ ಹಾಕ್ಯಾರ ಕೋಲ್ನ. ಅವು ಕೂಡ ಆವಾದು. ಈಗ ಮೋಶೆ ಹಾಕಿದಾಗ ಆವಾಯ್ತು, ಓಕೆ ದೇವ್ರು ಮಾಡಿದ ಅನ್ಕೊಂತೀವಿ. ಈಗ ಅವ್ರು ಹಾಕಿದಾಗ ಕೂಡ ಆವಾಯ್ತು. ಅದನ್ನ ಯಾರು ಮಾಡ್ಯಾರ? ಮಂತ್ರ ಶಕ್ತಿ ಮಾಡೈತೆ. ಅವು ಆವಾಯ್ತು, ಇವು ಆವಾಯ್ತು. ಆವು ಬುಸ್ಗುಡ್ತದ, ಬುಷ್ ಬುಷ್ ಅಂತ ನೋಡ್ರಿಲ್ಲ. ಆವು ಬುಸ್ಗುಟ್ಟದು. ಅವು ಯಾವ ಅಂತ ಬರ್ದಿಲ್ಲ ಬೈಬಲ್, ಒಟ್ಟು ಆವಾದ ಅಂತ ಬರುತ್ತೆ ಅಷ್ಟೇ. ಹಲ್ಲೆಲೂಯಾ. ಈಗ ಗಮನಿಸ್ರಿ, ಹಂಗೆ ಬಿಸಾಕಿದಾಗ ಏನಾಯ್ತು? ಮೋಶೆಯ ಆ ಕೋಲು ಆವಾಗಿತ್ತಲ್ಲ, ಅದೇನು ಮಾಡಿದ್ ಗೊತ್ತಾ? ಅವರು ಬಿಸಾಕಿದ ಕೋಲು ನುಂಗಿತು. ಹಲ್ಲೆಲೂಯಾ. ಏನಾಯ್ತು? ನುಂಗಿಬಿಡ್ತು. ಮೋಶೆಯ ಕೋಲು ಆವಾಗಿ ನುಂಗ್ತಂತ ನಮ್ಮೆಲ್ಲರಿಗೂ ಗೊತ್ತಿದೆ. ನಮಗೆ ಗೊತ್ತಂದ್ರೆ ಅವ್ರಿಗೆ ಗೊತ್ತಿರಕ್ಲ ಅಂತೀರಾ? ಇವಾಗ ಗೋಡಿಗಳು ಕೂಡ ಏನದಾವ ಹೇಳ್ರಿ? ಏನದಾವ ಮಾತಾಡ್ರಿ? ಗೋಡಿಗೆ ಏನದಾವ ಹೇಳ್ರಿ? ಇವತ್ತು ಚರ್ಚೆಗೆ ಬಂದರೆ ಮನುಷ್ಯರಿಗೆ ಕಿವಿಗಳು ಇರಕ್ಕಲ್ಲ. ಅದಕ್ಕೋಸ್ಕರ ದೇವರ ಆತ್ಮನ ಮಾತಾಡೋದಕ್ಕೆ ಕಿವಿಯುಳ್ಳವನು ಕೇಳಲ್ಲಂತ ಪ್ರಕಟಣೆ ಗ್ರಂಥದ ಬರ್ತತೆ. ಅಲ್ಲಲ್ಲೂಯ್ಯ. ಗೋಡಿಗೆ ಏನದ ಹೇಳ್ರಿ? ಏನದವ? ಮತ್ತು ಅವತ್ತು ಫರೋಹನ ರಾಜ್ಯ ಐಗುಪ್ತ ದೇಶಕ್ಕೆಲ್ಲ ಗೊತ್ತಿರಕ್ಲ ಅಂತೀಯ. ಮೋಶೆ ಕೋಲು ಆವಾಗಿ ಎನ್ನ ಎಂಬರ ಕೋಲುಗಳು ಅವು ಆವಾದಾಗ ಅವುಗಳ ನುಂಗಿಬಿಡ್ತಂತೆ. ಗೊತ್ತಾಗಲ್ಲ? ಗೊತ್ತಾದತಾ ಇಲ್ಲ? ಗೊತ್ತಾದತಾ ಇಲ್ಲ? ಮತ್ತು ಗೊತ್ತಾದಾಗ ಇಸ್ರೇಲ್ ನೋಡಿ ಕೇಳಿರಲ್ಲ ಅದನ್ನು. ಇಸ್ರೇಲ್ ಗೊತ್ತಾ ಇಲ್ಲ. ಆಮೇಲೆ ಇನ್ನೊಂದು ಸಾರಿ ಕಪ್ಪೆಗಳು ಬಂದು, ಇನ್ನೊಂದು ಸಾರಿ ಮಿಡತಿಗಳೇ ಬಂದು, ಇನ್ನೊಂದು ಸಾರಿ ಏನು ಗೊತ್ತಾ? ತಲೆಗೆರೆ ಏನು ಅವು ಬಂದು ಫರೋಹನ ಚಿತ್ರ ಹಿಂಸೆ ಮಾಡಿಬಿಟ್ಟು. ಇವೆಲ್ಲ ಯಾರಿಗೆ ಗೊತ್ತೈತೆ ಹೇಳ್ರಿ? ಎಲ್ಲ ಯಾರಿಗೆ ಗೊತ್ತೈತೆ? ಇಸ್ರಾಯೇಲರಿಗೆ ಗೊತ್ತೈತೆ. ಹಲ್ಲೆಲೂಯಾ. ಇಷ್ಟು ಅದ್ಭುತಗಳೆಲ್ಲ ದೇವರು ಮಾಡಿದಾನೆ. ಎಕ್ಸ್ಪೆಷಲಿ ಅವು ಅದ್ಭುತಗಳೇ. ಆದರೆ ಅವ್ನಿಗೆ ಚುಕ್ಕೆ ತೋರ್ಸಕ್ಕೆ ಮಾಡ್ಯಾನ ದೇವರು ಅಷ್ಟೇ. ಇವರಿಗೆಲ್ಲ ಅವನಿಗೆ ಚುಕ್ಕೆ ತೋರ್ಸಕ್ಕೆ ಮಾಡ್ಯಾನಲ್ಲಿ. ಇಷ್ಟೆಲ್ಲ ದೇವರು ಅದ್ಭುತ ಮಾಡಿದ್ದಾನೆ. ಆದರೆ ದೇವರು ಐಗುಪ್ತ ದೇಶದಿಂದ ಇಸ್ರಾಯೇಲ್ ಜನರನ್ನ ಕಾನಾನ್ ದೇಶಕ್ಕೆ ನಡೆಸಿಕೊಂಡು ಹೋಗುವಾಗ ಮುಂದೆ ಏನೈತೆ? ಕೆಂಪು ಸಮುದ್ರ, ಹಿಂದೆ ಫರೋಹನ ಸೈನ್ಯ. ಹಲ್ಲೆಲೂಯಾ. ಹಿಂಗೆರಡಿರುವಾಗ ಹೋಗ್ತಾ ಇದ್ದಾರೆ. ಇವ್ರು ಏನು ಮಾಡ್ಬೇಕು ಹೇಳ್ರಿ? ಇಸ್ರಾಯೇಲರು ಏನು ಮಾಡಬೇಕು? ದೇವರು ಮಾಡಿದ ಕಾರ್ಯಗಳನ್ನು ನೆನೆಸಿಕೊಂಡು ಧೈರ್ಯವಾಗಿ ಧ್ಯಾನಿಸ್ತಾ ಮುಂದೆ ಹೋಗ್ಬೇಕಾಗಿಲ್ಲ. ಇವತ್ತು ಭಾಳ ಜನರು ಅವತ್ತು ಇಸ್ರಾಯೇಲರು ಮಾಡಿದ ಯೋಚನೆನೇ ಇವತ್ತು ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಹಂಗೆ ಮಾಡಬಾರ್ದು ನಾವು. ಆಮೇನ್. ಅವ್ರು ಏನು ಮಾಡಿದ್ರು ಗೊತ್ತಾ? ತೆಗೆದು ವಾಕ್ಯ ಓದೋಣ. ವಿಮೋಚನೆ ಕಂಡ 14ನೇ ಅಧ್ಯಾಯ 12ನೇ ವಚನದಿಂದ ಓದ್ತೀಯಾ? ನಾವು ಐಗುಪ್ತ ದೇಶದಲ್ಲಿ ಇದ್ದಾಗಲೇ ನಮ್ಮ ಗೊಡವಿಗೆ ಬರಬೇಡ. ನೋಡ್ರಿ, ಐಗುಪ್ತ ದೇಶ ಅವ್ರನ್ನ ಬಿಡಿಸ್ಕೊಂಡು ಬರೋಕ್ಕೆ ಬಂದನು. ಪಾಪ ಮೋಶೆ ಎಲ್ಲೋ ಇದ್ದ, ಆದ್ರೆ ಅವ್ರು ಬಿಡಿಸ್ಕೊಂಡು ಬರಕ್ಕೆ ಬಂದನ. ಮುಂದೆ ಹೋದಪ್ಪ. ಹೇಳಲಿಲ್ಲವೇ? ಎಂದು ಹೇಳಿದರು. ಆಗ ಮೋಶೆ ಅವರಿಗೆ, ಇಸ್ರಾಯೇಲ್ ಜನರಿಗೆ, ನೀವು ಅಂಜಬೇಡ್ರಿ, ಸುಮ್ಮನೆ ನಿಂತ್ಕೊಂಡು ಯೆಹೋವನು ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ಹಲ್ಲೆಲೂಯಾ. ನೋಡ್ರಿ, ಅಲ್ಲಿ ನಾವು ಗಮನಿಸುವುದಾದರೆ ಇಸ್ರಾಯೇಲರು ಎಲ್ಲರೂ ಕೂಡ ಬಹಳಷ್ಟು ಫರೋಹನಿಗೆ ಮಾಡಿದ ಅದ್ಭುತಗಳನ್ನು ನೋಡಿದ್ದಾರೆ. ಫರೋಹನು ಭಯಪಟ್ಟಿದ್ದು ನೋಡಿದ್ದಾರೆ. ಫರೋಹನು ಯಾರಿಗೆ ಭಯಪಡೋನಲ್ಲ, ಆದರೂ ಕೂಡ ಭಯಪಟ್ಟಿದ್ದು ನೋಡಿದ್ದಾರೆ. ಮೋಶೆ ನೋಡ್ರಿ, ಅಲ್ಲಿಂದ ಇವರೆಲ್ಲರೂ ಬಿಡಿಸ್ಕೊಂಡು ಬರಕ್ಕೆ ಬಂದನ. ಅಂದರೆ ಮೋಶೆ ಮೇಲೆ ಗುಣಿಗುಡ್ತಾ ಇದ್ದಾರೆ. ಅಂದರೆ ದೇವರು ಅಷ್ಟೆಲ್ಲ ಫರೋಹನಿಗೆ ಚುಕ್ಕೆ ತೋರಿಸಿ ಆ ಅದ್ಭುತಗಳಂತೇಳಿ ಇವರು ನೆನಪು ಮಾಡಿಕೊಂಡು ಧ್ಯಾನಿಸಬಿಟ್ಟು ಇವರೆಲ್ಲರೂ ಕೂಡ ಮರೆತು ಹೋಗಿದ್ದಾರೆ. ಹಲ್ಲೆಲೂಯಾ. ಮುಂದೆ ಕೆಂಪು ಸಮುದ್ರ, ಹಿಂದೆ ಫರೋಹನ ಸೈನ್ಯವನ್ನು ನೋಡಿ ಭಯಪಡ್ತಾ ಇದ್ದಾರೆ. ಆದರೆ ಮೋಶೆ ಭಯಪಡಲಿಲ್ಲ. ಹಲ್ಲೆಲೂಯಾ. ಯಾಕೆಂದರೆ ದೇವರ ಅದ್ಭುತವನ್ನು ಧ್ಯಾನಿಸುವವನು ಯಾವತ್ತಿಗೂ ಭಯಪಡೋದಿಲ್ಲ. ಆಮೇನ್. ಯಾಕೆಂದರೆ ದೇವರು ಅದ್ಭುತಗಳನ್ನು, ಆತನು ಗ್ರಹಿಸಲಾರದ ಮಹತ್ ಕಾರ್ಯಗಳನ್ನು ಯಾವಾಗಲೂ ಮಾಡುತ್ತಾನೆ. ಆಮೇನ್.
ಅದೇ ಕಾರ್ಯ ಮಾಡಿದನು. ಹಲ್ಲೆಲೂಯಾ. ಮೋಶೆ ಹೇಳ್ತಾನಲ್ಲಲ್ಲಿ ಹೋದ್ರಿ, ನೀವು ಇವತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ, ಅಲ್ಲಿ ಕೆಂಪು ಸಮುದ್ರ ವಿಭಾಗ ಆಯ್ತು ಅವಾಗ ಇಲ್ಲ. ಆದರೂ ಕೂಡ ಅಲ್ಲಿ ಧೈರ್ಯವಾಗಿ ಮೋಶೆ ಹೇಳ್ತಾನೆ, ಯಾಕೆಂದರೆ ದೇವರು ಹೆಂಗೆ ಬೇಕಾದ್ರೂ ಅದ್ಭುತ ಮಾಡಬಲ್ಲನು. ಆಮೇನ್. ಆ ನಂಬಿಕೆ ಇಟ್ಕೊಂಡು ಮೋಶೆ ಏನು ಮಾಡಿದ, ಮುಂದಕ್ಕೆ ಹೋದ. 15ನೇ ವಚನ ಓದಪ್ಪೀಗ. ಆಗ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ನನಗೆ ಮೊರೆ ಇಡುವುದೇನೆ. ಮೋಶೆ ಯಾಕೆ ಪ್ರಾರ್ಥನೆ ಮಾಡ್ತಾ ಇದೀಯೇ? ನಿನಗೆ ಆಲ್ರೆಡಿ ಅದ್ಭುತ ಮಾಡೋಕ್ಕಂತ ಫಿಕ್ಸ್ ಆಗೇ ಕಳಿಸಿನಿ, ಪ್ರಾರ್ಥನೆ ಮಾಡೋದಕ್ಕೆ. ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು. ಒಂದು ನಿಮಿಷದಲ್ಲಿ ಮುಂದಕ್ಕೆ ಹೋಗ್ಬೇಕಂತ ಹೇಳ್ದ. ಮುಂದೆ ಏನೈತೆ ಮಾತಾಡ್ರಿ, ಮುಂದೆ ಏನೈತೆ? ಹಳ್ಳಿಲ್ಲಪ್ಪ, ಏನಿಲ್ಲ ಹೇಳ್ರಿ, ಹಳ್ಳ ಇಲ್ಲ, ಸಣ್ಣ ಕಾಲೇವಿಲ್ಲ, ದೊಡ್ಡ ಕಾಲೇವಿಲ್ಲ, ಸಣ್ಣ ಕೆರೆ ಅಲ್ಲ, ಅದು ಸಮುದ್ರ. ಅದು ದೇವ್ರೇನಂತ ಮುಂದಕ್ಕೆ ನಡೆ ಅಂತ ಅದನ್ನ ದೇವ್ರು ಹೇಳ್ತಾನ. ಅಂದರೆ ದೇವರ ಪ್ರಭಾವ ಹೆಂಗಂದ್ರೆ ಎಂಥದ್ದೇ ಆಗಿರಲಿ ಅದನ್ನು ಭಾಗ ಮಾಡಿ ನಡ್ಸೋಕ್ಕೆ ಶಕ್ತನು. ಆಮೇನ್. ಹಲ್ಲೆಲೂಯಾ. ಹೋದಪ್ಪ, ಈಗ ಮುಂದಕ್ಕೆ ಹೋದು. ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು, ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚಿ ಅದನ್ನು ವಿಭಾಗಿಸು. ಆಗ ಇಸ್ರಾಯೇಲ್ ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು. ಹಲ್ಲೆಲೂಯಾ. ಆಯ್ತಾ? ಧ್ಯಾನಿಸಿದನು ಯಾರು? ಮೋಶೆ. ಇವರು ಮರ್ತರು. ದೇವರು ಹೇಳ್ದ, ಯಾಕೆ ಪ್ರಾರ್ಥನೆ ಮಾಡ್ತೀವಿ ಮೋಶೆ? ಕೈ ಎತ್ತಿ ಚಾಚಿ ಅಷ್ಟೇ. ಕೆಂಪು ಸಮುದ್ರ ವಿಭಾಗವಾಯಿತು. ಆಮೇನ್. ವಿಭಾಗ ಏನು ಬಂತಂತೆ? ಒಣನೆಲ. ಹಲ್ಲೆಲೂಯಾ. ಆ ಒಣನೆಲದ ಮೇಲೆ ಏನು ಮಾಡಿದ್ರು ಹೇಳ್ರಿ? ನಡೆದು ಹೋದರು. ಹಲ್ಲೆಲೂಯಾ. ಈಗ ಇಲ್ಲಿ ನಾವು ತಿಳ್ಕೊಳ್ಬೇಕಾದ್ರೆ ವಿಷಯ ಏನಂದರೆ, ಅದು ಬರೀ ಅದ್ಭುತನ, ಮಹಾ ಅದ್ಭುತನದು. ಇವತ್ತಿಗೂ ಪ್ರಕೃತಿಯಲ್ಲಿ ಯಾರಾದ್ರೂ ಹಂಗೆ ಮಾಡ್ಯಾರ? ಮನುಷ್ಯರು ಯಾರಾದ್ರೂ ಹಂಗೆ ಮಾಡ್ಯಾರ? ಹಲ್ಲೆಲೂಯಾ. ಕೆಲವೊಬ್ರು ದೇವರು ಅನಿಸ್ಕೊಂಡವ್ರು ಕೂಡ ಹಂಗೆ ಮಾಡ್ಯಾರ? ಯಾಕೆ ಮಾಡೋಕ್ಕಾಗಲ್ಲ ಹೇಳ್ರಿ? ಸಾಮರ್ಥ್ಯ ಇಲ್ಲ. ಆದರೆ ದೇವರು ಮಹಾ ಅದ್ಭುತಗಳನ್ನು ನಡೆಸುವವನು. ಹಲ್ಲೆಲೂಯಾ. ಆತನು ತನ್ನ ಧ್ವನಿಯಿಂದ ಗುಡುಗುವನು. ಆಮೇನ್. ಹಲ್ಲೆಲೂಯಾ. ಏಲಿಯು ಅದನ್ನು ತಿಳ್ಕೊಂಡಿದ್ದನು, ನಾವು ಅದನ್ನು ತಿಳ್ಕೊಳ್ಬೇಕು. ಆಮೇನ್. ಹಲ್ಲೆಲೂಯಾ. ನೋಡ್ರಿ, ಕೆಂಪು ಸಮುದ್ರವನ್ನು ವಿಭಾಗ ಮಾಡಿ ದೇವರು ನಡೆಸಿದಾಗ ಅವಾಗ ಇಸ್ರಾಯೇಲರಿಗೆ ಗೊತ್ತಾಯಿತು, ಬಾ ಏನು ದೇವರಪ್ಪ. ಭಾಳ ಜನರು ಹಂಗೆ ಅದ್ಭುತ ಆಗೋವ್ರಿಗೆ ನಂಬಕಲ್ಲ. ನಮ್ಮ ಕ್ರೈಸ್ತವರ ಜೀವಿತದಲ್ಲಿ ಕೆಲವೊಬ್ಬರು ಪರಿಸ್ಥಿತಿಗಳು ಹೆಂಗಂದ್ರೆ, ಅದ್ಭುತ ಆಗೋವ್ರಿಗೆ ದೇವರು ಅದ್ಭುತ ಮಾಡಿ ನಂಬಕಲ್ಲ. ಅದ್ಭುತ ಮಾಡಿದ್ಮೇಲೆ ದೇವರು ಮಾಡಿನ ಅಂತಾರ. ಅದ್ಭುತ ಹಾಕಿಂತ ಮುಂಚೆ ದೇವರು ಮಾಡಿದನಂತ ನಂಬಬೇಕು. ಹಲ್ಲೆಲೂಯಾ. ನಂಬಿದರೆ ದೇವರ ಅದ್ಭುತಗಳನ್ನು ನೋಡುತ್ತೇವೆ. ಆಮೇನ್. ಒಂದು ಸಾರಿ ಯೇಸು ಸ್ವಾಮಿಯ ಸ್ವಂತ ಊರಲ್ಲಿ, ತೆಗಿರಿ ವಾಕ್ಯ ಓದೋಣ, ಅದನ್ನು ಹೇಳಿ ನಾನು ಮುಗಿಸ್ಬಿಡ್ತೀನಿ ಬೇಗ. ಮತ್ತಾಯ ಸುವಾರ್ತೆ 13ನೇ ಅಧ್ಯಾಯ 58ನೇ ವಚನ ಓದ್ರಿ ಬೇಗ. ಮತ್ತಾಯ ಸುವಾರ್ತೆ 13:58. ಅವರು ಆತನನ್ನು ನಂಬದೆ ಹೋದದರಿಂದ ಆತನು ಅಲ್ಲಿ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ನಂಬಲಿಲ್ಲ ಅಲ್ಲಿ. ಹಲ್ಲೆಲೂಯಾ. ನಂಬಿದರೆ ದೇವರು ಎಂಥ ಕಾರ್ಯಗಳಾಗಲಿ ಮಾಡ್ತಾನೆ. ಇವತ್ತು ನೀನು ಕೂಡ ದೇವರ ಅದ್ಭುತಗಳನ್ನು ನಂಬಿ ಧ್ಯಾನಿಸುತ್ತಾ ಆತ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ ಅಂತ ನಂಬುವುದಾದರೆ ದೇವರು ಮಹತ್ ಕಾರ್ಯಗಳನ್ನು ಜೀವಿತದಲ್ಲಿ ಮಾಡುತ್ತಾನೆ. ಆಮೇನ್. ಯೋಬನು ಭಯಭಕ್ತಿ ಉಳ್ಳವನಾಗಿದ್ದನು, ಎಲಿಯು ಮಾತು ಕೇಳಿದನು, ಆ ಧ್ಯಾನಿಸಿದನು. ಹಲ್ಲೆಲೂಯಾ. ದೇವರ ಅದ್ಭುತವನ್ನು ಧ್ಯಾನಿಸಿ ನಂಬಿದನು. ಆ ನಂಬಿಕೆಗೆ ದೇವರು ಯೋಬನ ಮೊದಲನೇ ಸ್ಥಿತಿಗಿಂತ ಕಡೆ ಸ್ಥಿತಿಯನ್ನು ಹೆಚ್ಚಿಸಿ 2ರಷ್ಟಾಗಿ ಹೆಚ್ಚಿಸಿದನು. ಹಲ್ಲೆಲೂಯಾ. ಮೋಶೆ ಕೂಡ ದೇವರ ಮಾತನ್ನು ಕೇಳಿ ನಂಬಿದನು. ನಂಬಿದಕ್ಕೋಸ್ಕರ ಮಹತ್ ಕಾರ್ಯವಾಯಿತು. ಹಲ್ಲೆಲೂಯಾ. ಅಲ್ಲಿ ಇಸ್ರಾಯೇಲ್ ಜನರು ನಂಬಿದರಂತಿಲ್ಲ. ಅಲ್ಲಿ 14ನೇ ಅಧ್ಯಾಯದಲ್ಲಿ ಮೋಶೆ ನಂಬಿದ. ಹಿಂದೆ ಫರೋಹನ ಸೈನ್ಯ ಇದ್ರು, ಮುಂದೆ ಕೆಂಪು ಸಮುದ್ರ ಇದ್ರು. ಭಯಪಡಲಿಲ್ಲ, ದೇವರ ಅದ್ಭುತವನ್ನು ಧ್ಯಾನಿಸಿದನು. ಆಮೇನ್. ಹಲ್ಲೆಲೂಯಾ. ಆ ಧ್ಯಾನಿಸುವಾಗ ದೇವರ ಮೇಲೆ ಭರವಸೆ ಹೆಚ್ಚಾಯಿತು, ನಂಬಿಕೆ ಇಟ್ಟ. ಕೋಲು ಚಾಚಿದ ಮೋಶೆ ಏನಾಯ್ತು ಹೇಳ್ರಿ? ಕೆಂಪು ಸಮುದ್ರ ವಿಭಾಗವಾಯಿತು. ಆಮೇನ್. ಹಲ್ಲೆಲೂಯಾ. ಆಗ ಅವರೆಲ್ಲರೂ ಕೂಡ ಸುಕ್ಷೇಮವಾಗಿ ಫರೋಹನ ಸೈನ್ಯವನ್ನು ಬಿಟ್ಟು ಏನಾದ್ರು ಅವರು ದಾಟಿ ಹೋದರು. ಆ ಫರೋಹನ ಸೈನ್ಯ ಕೂಡ ಬಂತು. ಆದರೆ ಸಮುದ್ರದಲ್ಲಿ ಎಲ್ಲರೂ ಕೂಡ ಏನಾದ್ರು ಹೇಳ್ರಿ? ಫರೋಹನ ಸೈನ್ಯವು ಮುಳುಗಿ ಹೋಯಿತು. ಯಾಕೆ? ಇವತ್ತು ನಾವು ತಿಳ್ಕೋಣ, ದೇವರ ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡುವಾಗ ಅದು ಬಹಳ ಬೆಲೆಯುಳ್ಳದಾಗಿರ್ತದೆ. ಹಲ್ಲೆಲೂಯಾ. ಅದು ಬಹಳ ಮಹತ್ ಕಾರ್ಯವುಳ್ಳದಾಗಿರ್ತದೆ. ಆಮೇನ್. ದೇವರು ಅದೇ ರೀತಿ ಮಾಡಬೇಕಂದ್ರೆ ನಾವೇನು ಮಾಡಬೇಕು? ಲಾಸ್ಟಿಗೆ ವಾಕ್ಯ ನೋಡಿದಾಗೆ ಆತನನ್ನು ನಂಬಬೇಕು. ಆಮೇನ್. ಏನು ಮಾಡಬೇಕು ನಾವು? ಯಾವ ರೀತಿ ನಂಬಬೇಕು? ಆತನ ಮಹತ್ ಕಾರ್ಯಗಳನ್ನು ನಡೆಸುವವನಂತೇಳಿ ನಂಬಬೇಕು. ಹಲ್ಲೆಲೂಯಾ. ಯಾವ ರೀತಿ? ಇದರಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ, ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ದೇವರು ಕಾರ್ಯ ಮಾಡ್ತಾನೆ ಅಂತೇಳಿ ನಾವು ಕೂಡ ಏನು ಮಾಡ್ಬೇಕು ಹೇಳ್ರಿ? ಮಾತಾಡ್ರಿ. ಏನು ಮಾಡಬೇಕು? ನಂಬಬೇಕು. ನಂಬಿದರೆ ದೇವರ ಕಾರ್ಯವನ್ನು ನೋಡ್ತೇವೆ. ಹಲ್ಲೆಲೂಯಾ. ಗ್ರಹಿಸಲಾರದ ಮಹಾ ಕಾರ್ಯಗಳು ನಡಿಬೇಕಂದ್ರೆ ನಂಬಬೇಕು. ಆಮೇನ್.
ದೇವರು ನಿಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡಲಿ. ಈ ವಾಕ್ಯವನ್ನು ದೇವರ ಆಶೀರ್ವಾದ ಮಾಡಲಿ. ಎಲ್ಲರೂ ಕೂಡ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಕೂಡ ಕಣ್ಣುಗಳು ಮುಚ್ಚಿದವರಾಗಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೈವ, ನಿನಗೆ ಸ್ತೋತ್ರ ದೇವರೇ. ಉನ್ನತನೇ ನಿನಗೆ ಸ್ತೋತ್ರ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ ಕರ್ತನೆ. యేసయ్యా ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ದೇವರೇ. ರಾಜ್ಯಾಧಿರಾಜನೇ ನಿನಗೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಹಲ್ಲೆಲೂಯಾ. ರಿಖಲ ಮಶುತು ರಿಖಲ ಬಾಬಾ ಮಾಮಾ. ಹಲ್ಲೆಲೂಯಾ. ರಿಖಲ ಮಶುತು ಕ್ರ ಬಾಬಾ ಮಾಮಾ. యేసయ్యా ನಿನಗೆ ಸ್ತೋತ್ರ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಹಲ್ಲೆಲೂಯಾ. ಯೇಸುವೇ ರಿಖಲ ಫರೋಹನ ಸೈನ್ಯವೇ ನನ್ನಿಂದಟ್ಟಿದರು, ಸಮುದ್ರವೇ ನನ್ನನ್ನು ನಿಲ್ಲಿಸಿದರು. ದಾರಿಯ ತೋರುವ ದೇವಾ ನೀನಿರಲು, ಕಾನಾನ್ ಪಯಣಕ್ಕೆ ತಡೆಯಿಲ್ಲವೇ. ಫರೋಹನ ಸೈನ್ಯವೇ ನನ್ನಿಂದಟ್ಟಿದರು, ಸಮುದ್ರವೇ ನನ್ನನ್ನು ನಿಲ್ಲಿಸಿದರು. ದಾರಿಯ ತೋರುವ ದೇವಾ ನೀನಿರಲು, ಕಾನಾನ್ ಪಯಣಕ್ಕೆ ತಡೆಯಿಲ್ಲವೇ. ಹಸಿರುಗಾವಲಲ್ಲಿ ತಂಗಿಸುವವನೇ, ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು. ಹಸಿರುಗಾವಲಲ್ಲಿ ತಂಗಿಸುವವನೇ, ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು. ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ. ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ. ನಿನ್ನ ಬಿಟ್ಟರೆ ಯಾರೂ ಇಲ್ಲ యేసయ్యಾ, ನಿನ್ನ ಹೊರತು ಯಾರೂ ಇಲ್ಲ యేಸయ్ಯಾ, ನಿನ್ನ ಬಿಟ್ಟರೆ ಯಾರೂ ಇಲ್ಲ యేసయ్ಯಾ, ನಿನ್ನ ಹೊರತು ಯಾರೂ ಇಲ್ಲ యేసయ్ಯಾ. ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ. ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ. ಪರಿಶುದ್ಧ ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಫರೋಹನ ಸೈನ್ಯವು ಹಿಂದಟ್ಟಿದರು, ಕೆಂಪು ಸಮುದ್ರವು ಎದುರಾಗಿ ಬಂದರು. ದಾರಿಯನ್ನು ತೋರಿಸಿದ ದೇವರು ಅವರ ಜೀವಿತದಲ್ಲಿ ಮಹತ್ ಕಾರ್ಯ ಮಾಡಿದಾಗೆ ದೇವರೇ. ಈ ವಾಕ್ಯವನ್ನು ಕೇಳಿದ ನಮ್ಮ ಜೀವಿತದಲ್ಲಿ ಗ್ರಹಿಸಲಾಗದ ಮಹಾ ಕಾರ್ಯವನ್ನು ಮಾಡಬೇಕಯ್ಯ. ಯೋಬನು ದೇವರೇ ನಿನ್ನ ಮಹಾ ಕಾರ್ಯವನ್ನು ಅನುಭವಿಸಿದ ಹಾಗೆ ನಾವು ಅನುಭವಿಸಬೇಕಯ್ಯ. ನಮ್ಮ ಮೊದಲನೇ ಸ್ಥಿತಿ ಅಲ್ಪವಾಗಿದ್ದರೂ ಅಯ್ಯ, ನಮ್ಮ ದಿನೇ 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 ನಮ್ಮ ಸ್ಥಿತಿ ಬಹಳವಾಗಿ ವೃದ್ಧಿಯಾಗಲಿ ಯೇಸುವಿನ ನಾಮದಲ್ಲಿ. ಇದನ್ನು ತಡೆಗಟ್ಟುವ ಎಲ್ಲ ಸೈತಾನನ ಕಾರ್ಯಗಳ ಅಂಧಕಾರ ಬಲವನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಲಯ ಮಾಡುತ್ತೇನೆ. ದೇವರೇ, ನೀನೇ ಬಲವಾಗಿ ನಿನ್ನ ಕೃಪೆಯಿಂದ ಗ್ರಹಿಸಲಾಗದ ಮಹಾಕಾರ್ಯಗಳನ್ನು ಮಾಡಬೇಕೆಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಅದೇ ರೀತಿ యేసయ్య ದೇವರೇ, ನಿನ್ನ ಮೇಲೆ ನಂಬಿಕೆ ಇಟ್ಟು ನಿನ್ನ ಕಾರ್ಯಗಳನ್ನು ನೋಡುವಂತೆ ಸಹಾಯ ಮಾಡು. ನಿನ್ನ ಕಾರ್ಯಗಳನ್ನು ನೋಡುವಂತೆ ಸಹಾಯ ಮಾಡು. ನಿನ್ನ ಕಾರ್ಯಗಳನ್ನು ನೋಡುವಂತೆ ಸಹಾಯ ಮಾಡು ದೇವರೇ. ಬಲಪಡಿಸಿದ್ದೇವೆ, ಬಲಪಡಿಸಿದ್ದೇವೆ. ಅದ್ಭುತಗಳನ್ನು ಮಾಡುದೇವ್ರೆ, ಅದ್ಭುತಗಳನ್ನು ಮಾಡುದೇವ್ರೆ. ಆಶ್ಚರ್ಯ ಕಾರ್ಯಗಳನ್ನು ಮಾಡುದೇವ್ರೆ, ಆಶ್ಚರ್ಯ ಕಾರ್ಯಗಳನ್ನು ಮಾಡುದೇವ್ರೆ. ಇಲ್ಲಿ ಸೇರಿ ಬಂದಿರುವ ಎಲ್ಲರ ಪರಿಸ್ಥಿತಿಗಳೆಲ್ಲವೂ ನಜರೇತಿನ ಯೇಸುವಿನ ನಾಮದಲ್ಲಿ ಬದಲಾಗಲಿ. ನೀನೇ
ಕಾರ್ಯ ಮಾಡು. ಆ ದಿನ ಇಸ್ರಾಯೇಲಿಗೆ ಕೆಂಪು ಸಮಯ ಎದುರಾದ ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಸಮುದ್ರದ ತಡೆಗಳು ಎದುರಾಗಿದ್ದರೂ ಕೂಡ ಎಲ್ಲವನ್ನು ವಿಭಾಗ ಮಾಡಿ ಸುಕ್ಷೇಮವಾಗಿ ನಮ್ಮ ನಡೆಸುವ ಯೇಸುವಿನ ನಾಮದಲ್ಲಿ ದೇವರೇ ಕಾರ್ಯ ಮಾಡು, ಬಲಪಡಿಸಿ, ನೀನೇ ನಡೆಸಿ, ಎಲ್ಲ ವಿಷಯದಲ್ಲಿ ಮಹಿಮೆ ಹೊಂದಬೇಕೆಂತೇಳಿ ಪ್ರಾರ್ಥನೆ ಮಾಡ್ತೇನೆ. ನೀನೇ ಎಲ್ಲ ವಿಷಯದಲ್ಲಿ ನಮ್ಮ ನಡೆಸಿ ಮಹಿಮೆ ಹೊಂದಬೇಕೆಂತೇಳಿ ಪ್ರಾರ್ಥಿಸ್ತೇನೆ. ಇಷ್ಟೊತ್ತುವರೆಗೂ ದೇವರೇ ನಿನ್ನ ಸಮ್ಮುಖದಲ್ಲಿ ಕಾಲ ಕಳೆಯುವಂತೆ ಸಹಾಯ ಮಾಡಿದ ದೇವರೇ, ಈ ವಾರವೆಲ್ಲ ನಿನ್ನ ಕೃಪೆಯಿಂದ ನಮ್ಮನ್ನು ಚೈತನ್ಯಗೊಳಿಸಿ ವೃದ್ಧಿ ಮಾರ್ಗದಲ್ಲಿ ನಡೆಸಿ ನಾವು ಕೈ ಹಾಕುವ ಪ್ರತಿ ಕೆಲಸದಲ್ಲಿ ಸಫಲತೆಯನ್ನು ಕೊಟ್ಟು ನಮ್ಮ ಜೀವಿತವನ್ನು ಆಶೀರ್ವಾದಕರವಾಗಿ ಮಾರ್ಪಡಿಸು. ಯೋಬನ ಹೆಚ್ಚಿಸಿ ಆಶೀರ್ವಾದಿಸಿದ ಹಾಗೆ ನಮ್ಮನ್ನು ಹೆಚ್ಚಿಸಿ ಆಶೀರ್ವಾದ ಮಾಡು, ಬಲಪಡಿಸು. ನಿನ್ನ ಅದ್ಭುತಗಳನ್ನು ಧ್ಯಾನಿಸುವುದಕ್ಕೆ ನಮ್ಮ ಮನಸ್ಸನ್ನು ಪ್ರೇರೇಪಿಸಿ ನಡೆಸಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ, ಆಮೇನ್. ಎಲ್ಲರೇ ಆಮೇನ್, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆ ಸಹವಾಸ ಈಗ ತಾನೇ ವಾಕ್ಯ ಕೇಳಿದ ನಮ್ಮೊಟ್ಟಿಗೂ ಸಕಲ ಪರಿಶುದ್ಧರೊಟ್ಟಿಗೂ ಈ ವಾರವೆಲ್ಲ ಸದಾಕಾಲವೂ ನೆಲೆಯಾಗಿರಲಿ. ಆಮೇನ್, ಆಮೇನ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ.